ಸಾಂಬ ಸದಾ ಶಿವ 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 ಶ್ರೀ ಗುರು ಬಸವ ಲಿಂಗಾಯ ನಮಃ 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 ಶಿವನೇ ಬಸವ ಬಸವ ಶಿವನೇ 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 ಶಿವಾಯ ನಮಃ ಓಂ ಶಿವಾಯ ನಮಃ 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 ಶಿವಾಯ ನಮಃ ಓಂ ಶಿವಾಯ ನಮಃ
ಶಿವಾಯ ನಮಃ ಓಂ ಶಿವಾಯ ನಮಃ ಶಿವಾಯ ನಮಃ ಓಂ ಶಿವಾಯ ನಮಃ ಶಿವಾಯ ನಮಃ ಓಂ ಶಿವಾಯ ನಮಃ ಶಿವಾಯ ನಮಃ ಓಂ ಶಿವಾಯ ನಮಃ ಶಿವಾಯ ನಮಃ ಓಂ ಶಿವಾಯ ನಮಃ ಶಿವಾಯ ನಮಃ ಓಂ ಶಿವಾಯ ನಮಃ ಶಿವಾಯ ನಮಃ ಓಂ ಶಿವಾಯ ನಮಃ ಶಿವಾಯ ನಮಃ ಓಂ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಜೈ ಮಂಗಲಂ ಜೈ ನಮಃ ಪಾರ್ವತೀಶ್ವರ ಮಹಾದೇವ ಜಗದ್ಗುರು ಶಿವಲಿಂಗೇಶ್ವರ ಮಹಾರಾಜ ಕಿ ಜಗದ್ಗುರು ಮಹಾಲಿಂಗೇಶ್ವರ ಮಹಾರಾಜ ಕಿ सकल साधु संत महाराज की जय मंगलम जय नमः पार्वती शिव हर हर महादेव ಸದಾಕಾಲ ಸ್ಮರಣೀಯರಾದ ಬಸವ ಅಲ್ಲಮಾದಿ ಶಿವಶರಣರನ್ನು ಪ್ರಪಂಚದ ಎಲ್ಲ ಮಹಾತ್ಮರನ್ನು ಗುರುದೇವರನ್ನು ಹೃದಯಾರೆ ಧ್ಯಾನಿಸಿಕೊಂಡು ಸೈದಾಪುರ ಗ್ರಾಮದ ಕ್ಷೇತ್ರಾಧಿಪತಿ ಶಿವಲಿಂಗೇಶ್ವರರ ಸನ್ನಿಧಾನಕ್ಕೆ ಶರಣೆಂದು ಈ ದಿನದ ಪರ್ಯಂತರ ನಡೆದುಕೊಂಡು ಬಂದಿರುವಂಥ ಜಗದ್ಗುರು ಮಹಾಲಿಂಗೇಶ್ವರರ ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಪೂಜ್ಯರೇ, ನೆರೆದಿರುವ ಎಲ್ಲ ಹಿರಿಯರೇ, ತಾಯಿಯಂದಿರೇ, ಕಲಾ ಬಳಗವೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಶರಣು ನೋಡ್ರಿ, ಈಗ ಮತ್ತೊಮ್ಮೆ ಅನುಭವ ಕಾಣ್ತದೆ. ಮಹಾಲಿಂಗೇಶ್ವರರ ಚರಿತಾಮೃತವನ್ನ ನೋಡ್ತಾ ಇದ್ದೀವಿ. ಎಂಥ ಪವಾಡಗಳನ್ನ ಅವರು ಮೆರೆದರು ಅನ್ನುವಂತಹದ್ದು ನಿನ್ನೆಯವರೆಗೂ ನಾವು ಕೇಳಿದ್ದೇವೆ. ಸಾಮಾನ್ಯವಾಗಿ ಮಹಾತ್ಮರ ಚರಿತ್ರೆಗಳು ಪವಾಡಗಳಿಂದ, ಲೀಲೆಗಳಿಂದ ತುಂಬಿಕೊಂಡಿರುವಂಥವುಗಳು. ಅವರೇನೂ ಪವಾಡಗಳನ್ನ ಮಾಡಬೇಕು ಅಂತ ಮಾಡಿದವರಲ್ಲ. ಜನಪ್ರಿಯತೆಗಾಗಿ ಪವಾಡಗಳನ್ನ ಮಾಡಿದವರಲ್ಲ. ತಮ್ಮ ತಮ್ಮ ಪ್ರಚಾರಕ್ಕಾಗಿ ಪವಾಡಗಳನ್ನ ಮಾಡಿದವರಲ್ಲ. ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಪವಾಡಗಳನ್ನ ಮಾಡಿದವರಲ್ಲ. ಸೌಂಡ್ ಒಂಚೂರು ಕಮ್ಮಿ, ಸ್ವಲ್ಪ ಪೂರ ಕಮ್ಮಿ ಆಗ್ತದೆ. ತಮ್ಮ ನಂಚೂರು ತಮ್ಮ ಶಕ್ತಿ ಪ್ರದರ್ಶನಕ್ಕಾಗಿ, ಸಾಧನಾ ಪ್ರಚಾರಕ್ಕಾಗಿ ಮಾಡಿದಂಥವರು ಅಲ್ಲ ಅನ್ನುವಂಥದ್ದು. ಪವಾಡಗಳು ಸಹಜವಾಗಿ ಘಟಿಸಿದವು. ಭಕ್ತರ ಉದ್ಧಾರಕ್ಕಾಗಿ ಯಾವ ಸಂಕಲ್ಪವನ್ನ ಅವರು ಮಾಡ್ತಿದ್ರು ಅವೆಲ್ಲವೂ ಸಾಕಾರಗೊಳ್ತಿದ್ವು. ಯಾವುದನ್ನ ಅವರು ಇಚ್ಛಿಸ್ತಿದ್ರೋ, ಯಾವುದನ್ನ ಅವರು ಬಯಸ್ತಿದ್ರೋ, ಯಾವುದನ್ನ ಅವರು ಆಶಿಸ್ತಿದ್ರೋ, ಯಾವುದನ್ನ ಅವರು ಹಾರೈಸ್ತಿದ್ರೋ ಅದೆಲ್ಲ ಆಗ್ತಿತ್ತು. ಅದನ್ನೇ ನಾವೆಲ್ಲ ಏನಂತ ಕರೆದ್ವಿ? ಪವಾಡ, ಪವಾಡ ಅಂತ ಹೇಳಿ.
ಪವಾಡ ಅಂದ್ರ ಚಮತ್ಕಾರ ಅಲ್ಲ. ಪವಾಡ ಅಂದ್ರ ಕಣ್ಕಟ್ಟು ವಿದ್ಯಾ ಅಲ್ಲ. ಪವಾಡ ಅಂದ್ರ ಜಾದೂ ಅಲ್ಲ. ಪವಾಡ ಅವು ಏನಪ್ಪ ಅಂದ್ರೆ ಭಕ್ತರ ಉದ್ಧಾರಕ್ಕಾಗಿ ಘಟಿಸಿರುವಂಥವುಗಳು. ಯಾಕೆವ ಮಾತಾಡೋದು ಅರ್ಧಂಬರ್ಧ ಆಗಿತ್ತೇನು ಮನ್ಯಾಗ? ಪ್ರವಚನ ಕೇಳ್ರಿವಾ, ಇಲ್ಲ ನೀವು ಹೇಳ್ರಿ, ನಾವೆಲ್ಲ ಕೇಳ್ತೀವಿ ವೇದಿಕೆ ಮ್ಯಾಗಿದ್ದವರು. ಯಾಕಂದ್ರೆ ನಿಮಗೂ ಒಂಚೂರು ನಮಗೂ ಗೊತ್ತಿರೋದಿಲ್ಲ ಕಥೆಗಳು. ಯಾಕ್ರವ ಹಂಗ ಮಾಡಬೇಡ್ರಿ. ಸೈದಾಪುರ ಬಗ್ಗೆ ಎಲ್ಲಾ ಮಹಾತ್ಮರು ಕೊಂಡಾಡಕತ್ತಾರ. ಎಂಥ ಊರು, ಎಂಥ ಜನ, ಎಂಥ ಕಾರ್ಯಕ್ರಮ, ಎಂಥ ಜಾತ್ರೆ ಅಂತ ಕೊಂಡಾಡುವಾಗ ಇಲ್ರಿ ಎಲ್ಲಾರು ಬರೀ ಮಾತಾಡ್ಕೋತಾನ ಕುಂದಿರ್ತಿದ್ರು ಅನ್ನೋ ಮಾತು ಉಳಿಬಾರದು ನೋಡ್ರಿ. ಇವತ್ತೇನ್ ಮಾಡಿರಿ? ಅದ್ಭುತವಾದ ಕಾರ್ಯಕ್ರಮ ಮಾಡಿರಿ ನೀವೆಲ್ಲ ಅಲ್ರಿವಾ. ನಾವು ಆ ವಿಡಿಯೋ ಬಿಟ್ಟಿದ್ರ ನಮ್ಮ ಪ್ರಕಾಶ್ ಪಾಚಾಪುರ, ಅದೊಂದು ಚಲೋ ಕೆಲಸ ಮಾಡತ್ತಾರ ನೋಡ್ರಿ. ಪ್ರತಿ ದಿವಸ ಇಲ್ಲಿ ನಡೆದಂತ ಕಾರ್ಯಕ್ರಮವನ್ನ ಲೈವ್ ಆಗಿ ಎಲ್ಲಾ ಕಡೆ ನೋಡಾಕ ಅವಕಾಶ ಮಾಡಿಕೊಡಾಕತ್ತಾರ. ಅವರು ಎರಡೆರಡು ಜವಾಬ್ದಾರಿ ಮಾಡತ್ತಾರ. ಒಂದು ನಿರೂಪಣಾ ಮತ್ತ ಕಾರ್ಯಕ್ರಮದ ಲೈವ್ ಅನ್ನ ಎಲ್ಲಾ ಕಡೆ ಬಿಡುವಂತ ಒಂದು ಸೇವಾ. ಹಿಂಗಾಗಿ ಇದ್ದಲ್ಲಿಂದ ಎಲ್ಲಾರು ಕೂಡ ಈ ಕಾರ್ಯಕ್ರಮವನ್ನ ನೋಡಾಕತ್ತಾರ. ಸೈದಾಪುರ ಗ್ರಾಮದ ಕಾರ್ಯಕ್ರಮವನ್ನ ಬಹುಶಃ ನಮ್ಮ ತಾಲೂಕ, ನಮ್ಮ ಜಿಲ್ಲಾ, ನಮ್ಮ ರಾಜ್ಯ, ನಮ್ಮ ದೇಶ ಅಲ್ಲ, ವಿಶ್ವದೊಳಗೆ ಎಲ್ಲೆಲ್ಲ ಅದಾರಲ್ಲ ನಮ್ಮ ಸೈದಾಪುರದವರೆಲ್ಲ ನೋಡಬಹುದು. ಅಂತ ಒಂದು ಅವಕಾಶವನ್ನ ನಮ್ಮ ಪ್ರಕಾಶ್ ಅವರು ಪಾಶಾಪುರ ಅವರು ಮಾಡಿದ್ದು ಬಹಳ ವಿಶೇಷ. ಅವರೆಲ್ಲ ನೀವೆಲ್ಲ ಒಂದ್ ಚಪ್ಪಾಳೆ ತಟ್ರಿ ಅವ್ರ ಸೇವೆಗೆ. ಪ್ರಾರಂಭ ದಿನ ಅಂದ್ರ ಅಪಾರ ಇದೊಂದು ಸಣ್ಣ ಸೇವಾ ಇದಟ್ ಮಾಡಾಕತ್ತೀನಿ ಅಂದ್ರು. ಆದ್ರೆ ಇವತ್ತಿನ ತನಕ ನೋಡಿದ್ರೆ ಅದು ಸಣ್ಣದಲ್ಲ, ಇಡೀ ಜಗತ್ತಿಗೆ ಮುಟ್ಸುವಂತ ಕಾರ್ಯ ಆಗಕತ್ತದ ಅನ್ನುವಂತ. ಮೊದಲ ಇದು ಹೇಳಿ ಕೇಳಿ ಪ್ರಚಾರದ ದಿನಮಾನ. ಪ್ರಚಾರ ಮಾಡಿದ್ರೆ ಗೊತ್ತಾಗುದು ಎಲ್ಲಾ ಕಡೆ, ಇಲ್ಲಾಂದ್ರೆ ಗೊತ್ತಾಗುದಿಲ್ಲ. ಅದ್ರಾಗ ಮೊಬೈಲ್ನ್ಯಾಗ ಬರ್ಬೇಕ್ರಿ. ಬರೀ ರೇಡಿಯೋದಾಗ ಬಂದ್ರ ಅಲ್ಲ, ಪೇಪರ್ನ್ಯಾಗ ಬಂದ್ರ ಅಲ್ಲ, ಟಿವಿಯಾಗ ಬಂದ್ರ ಅಲ್ಲ, ಮೊಬೈಲ್ನ್ಯಾಗ ಬಂದ್ರ ಇಂಥ ಪ್ರಚಾರ ಆಗ್ತದಲ್ಲ. ಕಾರಣ ಏನಂದ್ರ ದರ್ವೊಬ್ರ ಕೈಯಾಗ ಮೊಬೈಲ, ಕಲ್ತಾವನ್ ಕೈಯಾಗ, ಕಲಿಲಾರ್ದವನ್ ಕೈಯಾಗ, ಹುಡುಗರ ಕೈಯಾಗ, ದೊಡ್ಡರ ಕೈಯಾಗ, ಎಲ್ಲಾರ ಕೈಯಾಗ, ಸಣ್ಣ ಮಕ್ಕಳ ಕೈಯಾಗ, ಹೆಣ್ಣು ಮಕ್ಕಳ ಕೈಯಾಗ, ಎಲ್ಲಾರ ಕೈಯಾಗ ಅವು ಇರೋದ್ರಿಂದ ಸುಲಭವಾಗಿ ಎಲ್ಲರಿಗೂ ಆ ವಿಷಯ ಮುಟ್ಟಿ ಬಿಡ್ತದ. ವಿಷಯವನ್ನ, ಸುದ್ದಿಯನ್ನ ಮುಟ್ಸೋ ಕಾರ್ಯ ಎಲ್ಲಾರು ಮಾಡಕತ್ತಾರ್ರಿ. ಆದ್ರ ಚಲೋ ಸುದ್ದಿ ಮುಟ್ಸೋರು ಬಹಳ ಮಂದಿ ಇಲ್ಲ. ಮತ್ತೆ ಅಂತ್ಯಂತ ಸುದ್ದಿ, ಬ್ಯಾಡಾದ ಸುದ್ದಿ, ನಕಾರಾತ್ಮಕ ಸುದ್ದಿ, ಮನಸ್ಸು ಕೆಡುವಂತ ಸುದ್ದಿ ಪ್ರಚಾರ ಮಾಡೋರು ಬಹಳ ಮಂದಿ. ಆದ್ರೆ ಇಂಥ ಒಳ್ಳೆ ಕಾರ್ಯಕ್ರಮವನ್ನ ಎಲ್ಲಾ ಕಡೆಗಳಲ್ಲಿ ಸುದ್ದಿ ಮಾಡುವಂತ, ಪ್ರಚಾರ ಮಾಡುವಂತ, ಪ್ರಸಾರ ಮಾಡುವಂತ ಕಾರ್ಯವನ್ನ ನಮ್ಮ ಪಾಚಾಪುರ ಅವ್ರು ಮಾಡಿದ್ ಬಹಳ ಸಂತೋಷ ಅನ್ನುವಂತ ಮಾತನ್ನು ಹೇಳಿ, ಇವತ್ತ ನಾವು ನಿಮ್ಮ ಬಸವ ಬುತ್ತಿ ಕಾರ್ಯಕ್ರಮದೊಳಗೆ ನಾವು ಭಾಗಿಯಾದ್ವಿ. ಎಲ್ರಿ ಅಪ್ಪರ ನೀವು ಇದ್ದಿದ್ದೇ ಇಲ್ಲ, ನಾವು ಅಟ್ಟ ಇದ್ವಿ ಅಂತ ಅನ್ಬಹುದು. ಆದ್ರೆ ಮೊಬೈಲ್ನ ನೋಡ್ಕೋತ ಏನ್ ಅನಿಸ್ತಂದ್ರ ನಾವು ಈ ಕಾರ್ಯಕ್ರಮದಾಗ ಅದಿವಲ್ಪ ಅನ್ನೋ ಭಾವನಾ ಬರುವಂಗ ಅಷ್ಟು ಸುಂದರವಾದ ಕಾರ್ಯಕ್ರಮ ಮಾಡಿರಿ. ಏನು ಬಾಜಾ, ಭಜಂತ್ರಿ, ಉತ್ಸವ, ಮೆರವಣಿಗೆ ಅಂದ್ರೆ ಬಹುಶಃ ತೇರೊಂದ ಇಲ್ಲಲ್ಲಿ ನಡಬರ್ಕ. ತೇರಿನ ಜಾಗದಾಗ ಬುತ್ತಿ, ಬಸವ ಬುತ್ತಿಯ ಉತ್ಸವ ಬಹುಶಃ ಆ ಕ್ರಾಸ್ ನಿಂದ ಇಲ್ಲಿವರೆಗೂ ಅಂದ್ರೆ 2 ತಾಸಿನ ಮೇಲೆ ಮೆರವಣಿಗೆ ಆಯ್ತು ಅಂತ ಕೇಳಿದ್ರೆ ಎಂಥ ದೊಡ್ಡದು ನೋಡ್ರಿ. ಬಹಳ ಸಡಗರಾಗ್ಯದ, ಬಹಳ ಸಂಭ್ರಮದಿಂದ ಆಗ್ಯದ. ಅದಕ್ಕೆ ನಿಮ್ಮೆಲ್ಲರಿಗೂ ಒಂದು ಶುಭ ಹಾರೈಕೆ ಮಾಡಬೇಕು. ಆ ಶಿವಲಿಂಗೇಶ್ವರ ಅಜ್ಜ ನಿಮಗೆ ಇಂಥ ಶಕ್ತಿ ಕೊಡ್ಲಿ, ಇಂಥ ಶಕ್ತಿ ಕೊಡ್ಲಿ. ಎಂದೆಂದಿಗೂ ಕೂಡ ಅನ್ನದಾನ ಮಾಡ್ಲಿಕ್ಕೆ ನಿಮಗ ಶಕ್ತಿ ಕಡಿಮೆ ಆಗದೆ ಇರಲಿ ಅನ್ನುವಂತ ಹಾರೈಕೆಯನ್ನ ನಿಮಗೆ ಈ ಸಂದರ್ಭದಾಗ ಮಾಡ್ತೀವಿ. ಅನ್ನದಾನ ಬಹಳ ದೊಡ್ಡದಂತ್ರಿ. ಅನ್ನದಾನ ಅಂದ್ರೆ ಅಕ್ಕಿಲೆ ಮಾಡಿದ ಅನ್ನ ಅಂತ ಅಟ ಅಲ್ರಿ. ಏನು ನಾವು ಪ್ರಸಾದ ಮಾಡ್ತೀವಲ್ಲ ಅದೆಲ್ಲಾ ಸೇರಿನ ಅನ್ನ ಅಂದಾರ. ಪ್ರಸಾದ ಮಾಡುವಂತ ಎಲ್ಲವನ್ನ ಸೇರಿಸಿ ಅನ್ನ ಅಂದಾರ. ಇರ್ಲಿ, ಪ್ರಸಾದವನ್ನ ಯಾರು ದಾಸೋಹ ಮಾಡ್ತಾರಲ್ಲ ಅವ್ರಿಗೆ ಎಂದೆಂದೂ ಕೂಡ ಬಡತನ ಬರುವುದಿಲ್ಲ. ಹಾಗಾಗಿ ನೀವು ನಿತ್ಯ ಪ್ರಸಾದ ಮಾಡ್ಸಾಕತ್ತೀರಿ, ಅದು ಏನು ಲೆಕ್ಕಿಲ್ಲ. ಅದು 100 ಅಲ್ಲ, ಅದು 1000 ಸಂಖ್ಯೆ ಒಳಗೆ ನಡೆದದ ಅನ್ನುವಂಥದ್ದು ಬಹಳ ವಿಶೇಷ. ಇರ್ಲಿ,
ಮಾಡುವ ಕೈಗಳಿಗೆ, ನೀಡುವ ಕೈಗಳಿಗೆ, ದುಡಿಯುವ ಕೈಗಳಿಗೆ ಆ ಶಿವಲಿಂಗೇಶ್ವರಜ್ಜ ಹೆಚ್ಚಿನ ಶಕ್ತಿ ಕೊಡ್ಲಿ ಅನ್ನುವಂತ ಹಾರೈಕೆಯನ್ನ ಈ ಸಂದರ್ಭದೊಳಗ ಮಾಡಿ ಬಸವ ಬುತ್ತಿ ಇವತ್ತೆಲ್ಲರ ಒಂದು ಬಾಯಿಗೆ ಆ ಬುತ್ತಿಯ ಪ್ರಸಾದ ಮುಟ್ತದೆ. ಬಹಳ ಸಂತೋಷ. ಮಹಾಲಿಂಗೇಶ್ವರರ ಒಂದು ಕಾರ್ಯದೊಳಗೂ ಹಿಂಗ ಆತ್ರಿ. ನಿನ್ನೆ ನೋಡಿದ್ರಲ್ಲ, ಭಕ್ತ ಒಬ್ಬವ ಸುಟ್ರಟ್ಟಿ ಕರ್ಕೊಂಡು ಹೋಗ್ಯಾನ. ಅಪರ ನಮ್ಮ ಮನೆಗೆ ಬರ್ಬೇಕು, ದಯಮಾಡಿಸ್ಬೇಕು ಅಂತ ಭಿನ್ನ ಮಾಡಿದ. ಗುರುಗಳು ಆಯ್ತಪ್ಪ ಬರ್ತೀವಿ ಅಂದ್ಬಿಟ್ರು. ಆದ್ರೆ ಅಕ್ಕಪಕ್ಕದವ್ರು ಏನ್ ಹೇಳಿದ್ರು ಅಂದ್ರೆ ಗುರುಗಳಿಗೆ, ಯಪ್ಪ ಬಡವದಾನ, ಅವ ಏನ್ ಮಾಡಕ್ ಸಾಧ್ಯದ ಭಕ್ತಿಯನ್ನ? ಏನೋ ನಮಸ್ಕಾರ ಮಾಡಿ ನಿಮ್ಮ ಆಶೀರ್ವಾದ ತಗೊಂಡು ಹೋದ್ರೆ ಒಳ್ಳೇದಾಗಿತ್ತು. ಆದ್ರೆ ಅವ ಭಿನ್ನ ಮಾಡಿದ, ನೀವು ಅದಕ್ಕೆ ಒಪ್ಪಿಗೆ ಕೊಟ್ರಿ. ಅವಂದು ಸಣ್ಣ ಮನೆ, ಆ ಮನೆ ಒಳಗೆ ತಮಗೆಲ್ಲ ಹೆಂಗ ವ್ಯವಸ್ಥೆ ಮಾಡ್ತಾನೋ ಏನು ಅಂತ 4-6 ಮಂದಿ ಅಂದಾಗ ಮಹಾಲಿಂಗ ಸ್ವಾಮಿಗಳು ಹೇಳಿದರು, ಇಲ್ಲಪ್ಪ, ಭಕ್ತಿ ಅದು ಸಣ್ಣದು ದೊಡ್ಡದು ಅಂತ ಇರಂಗಿಲ್ಲ. ಅದಕ್ಕೆ ಭಕ್ತಿ ಅಂದ್ರೆ ಎಲ್ಲ ಒಂದಪ್ಪ, ಭಕ್ತಿಗೆ ಗೌರವ ಕೊಡಬೇಕಾಗ್ತದ. ಅವನ ಭಕ್ತಿ ಅದು ಸಣ್ಣದಲ್ಲ ಅನ್ನುವಂಥ ಮಾತನ್ನ ಹೇಳಿ ಆ ಮಹಾಲಿಂಗ ಸ್ವಾಮಿಗಳು ಭಕ್ತನ ಮನೆಗೆ ಹೋಗ್ತಾರೆ. ಸುಟ್ರಟ್ಟಿ ಗ್ರಾಮಕ್ಕೆ ಹೋಗ್ತಾರೆ. ಭಕ್ತಂಗೆ ಬಡತನ ಉಂಟೆ, ನಿತ್ಯಂಗೆ ಮರಣ ಉಂಟೆ ಅಂತ ಹೇಳು ಹಾಗೆ, ಮನೆ ನೋಡ ಬಡವರು, ಮನ ನೋಡ ಘನ ಮನ ಸಂಪನ್ನರು ಅಂದ ಹಾಗೆ ಆ ಶರಣ ಗಂಗಯ್ಯ ಅಂಥ ಜೀವನ ಮಾಡ್ತಿದ್ದ. ಶರಣರು ಹೇಳ್ದಂಗ ಇದ್ದವ. ಮನೆ ನೋಡಿದ್ರ ಬಡವ, ಮನಸ್ಸು ನೋಡಿದ್ರ ಶ್ರೀಮಂತ. ನೋಡ್ರಿ, ನಾವು ಹಂಗಿರ್ಬೇಕ್ರಿ. ಮನೆ ಸಣ್ಣದಾಕಿರುವಲ್ದಕ್ಕ ಮನಸ್ಸು ದೊಡ್ಡದಿರ್ಬೇಕು ಅಂತ ಹೇಳಿ. ಆದ್ರೆ ಏನಾಗೈತೆ ಅಂದ್ರೆ ಇತ್ತೀಚಿನ ದಿನಮಾನದೊಳಗೆ ಮನಿ ಬಹಳ ದೊಡ್ಡ ದೊಡ್ಡ ಮನಿ ಕಟ್ಟಿಸ್ತೀವಿ, ಆದ್ರೆ ಮನಸ್ಸು ಮಾತ್ರ ಬಹಳ ಸಣ್ಣದು. ಮನ್ಯಾಗ ಬದುಕವ್ರು 2-4 ಮಂದಿಯೋ, ಆದ್ರೆ ಮನಿ ಇರೋದು ಎಷ್ಟು ದೊಡ್ಡದು ಅಂದ್ರೆ ಅವಾಗೇನ್ ಇರ್ತಿದ್ವಲ್ಲ ಕೂಡು ಕುಟುಂಬ ಅಂತೇಳಿ. ಅಮ್ಮ, ಅಜ್ಜ, ಏನು ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು ಎಲ್ಲಾರು ಕೂಡಿ ಜೀವನ ಮಾಡುವಂತ ದೊಡ್ಡ ದೊಡ್ಡ ಮನೆಗಳು. ಅಂತಂತ ಮನೆಗಳನ್ನೇ ಕಟ್ಕೋತೀವಿ. ಖರೆ ಇರೋರು ಎಷ್ಟು ಮಂದಿ ಅಂದ್ರೆ 4 ಮಂದಿ ಇರ್ತೀವಿ. ಎಲ್ಲಾರು ಆ ಕಡೆ ಈ ಕಡೆ ಕಳಿಸಿ. ಮನೆ ಬಹಳ ದೊಡ್ಡವು, ಆದ್ರೆ ಮನಸ್ಸು ಬಹಳ ಸಣ್ಣವು. ಇದರಿಂದ ಏನು ಪ್ರಯೋಜನ ಹೇಳ್ರಿಪ್ಪ? ಅದಕ್ಕೆ ಮನೆ ಸಣ್ಣದಿರುವಲ್ದಕ್ಕ ಮನಸ್ಸು ದೊಡ್ಡದಿರಬೇಕು ಅನ್ನುವಂತ ಮಾತನ್ನು ಶರಣರು ಹೇಳಿದರು. ಮನೆ ನೋಡ ಬಡವರು, ಮನ ನೋಡ ಘನಮನ ಸಂಪನ್ನರು ಅಂತ. ರೊಕ್ಕದಿಂದ ನಮಗ ಬಡತನ ಇರ್ಲಿ ನಡೀತದೆ, ಸಂಪತ್ತಿನಿಂದ ಬಡತನ ಇರ್ಲಿ ನಡೀತದೆ, ಹೊಲಮನೆಯಿಂದ ಬಡತನ ಇರ್ಲಿ ನಡೀತದೆ, ಅಧಿಕಾರ ಅಂತಸ್ತಿನಿಂದ ಬಡತನ ಇರ್ಲಿ ನಡೀತದ. ಆದ್ರೆ ನಮಗ ಮನಸ್ಸಿನಿಂದ ಬಡತನ ಇರಬಾರದು ಅಂತೇಳಿ, ಭಾವದ ಬಡತನ ಇರಬಾರದು, ಮನದ ಬಡತನ ಇರಬಾರದು ಅನ್ನುವಂತ ಮಾತು. ಹಾಗಾಗಿ ಮನಸ್ಸನ್ನ ನಾವು ದೊಡ್ಡದು ಮಾಡ್ಕೋಬೇಕು. ಹೇಳ್ತಿರ್ತಾರ ನೋಡ್ರಿ, ಯಾವ್ದಾರು ವಿಚಾರಕ್ಕೆ ನೀವು ಹೇಳ್ತಿರ್ತೀರಲ್ಲ ಇವ್ರ ಮುಂದೆ, ಇಲ್ಲ ನಾ ಹಿಂಗ್ ತಿಳ್ಕೊಂಡಿದ್ನಿ, ಹಿಂಗಾತು, ಅವ್ರು ನನಗ್ ಹಿಂಗ ಮಾಡಿದ್ರು, ಇವ್ರು ನನ್ನನ್ನು ಹಿಂಗ ಕಂಡ್ರು, ಅವ್ರು ನನ್ನನ್ನು ಹಿಂಗ ಹೀಯಾಳಿಸಿದ್ರು, ನನಗ್ ಬಹಳ ಮನ್ಸಿಗೆ ಹತ್ತು, ಹಂಗಾತ್ ಹಿಂಗಾತ್ ಅನ್ನುವಾಗ ನಿಮ್ಗೆ ಹೇಳ್ತಿರ್ತಾರ ಹಿರಿಯರು, ಸಮಾಧಾನ ಮಾಡಿ, ಇಲ್ಲ ದೊಡ್ಡ ಮನಸ್ಸು ಮಾಡು, ಇರ್ಲಿ ಇಂಥವೆಲ್ಲ ಬರುವ, ಇಂಥವೆಲ್ಲ ಆಗುವ, ಇಂಥವೆಲ್ಲ ಮಾತು ಕಿವಿ ಮ್ಯಾಗ ಬೀಳುವ, ಖರೆ ಅದನ್ನೇನು ಮನಸ್ಸಿಗೆ ಹಚ್ಕೋಬೇಡ, ದೊಡ್ಡ ಮನಸ್ಸು ಮಾಡ, ನೀನ ದೊಡ್ಡ ಮನಸ್ಸು ಮಾಡ. ಅವ್ರು ಹೆಂಗಾರ ಯಾಕೆ ಇರುವಲ್ರಕ್ಕ, ಅವ್ರ ಏನಾರ ಯಾಕೆ ಅನ್ವಲ್ರಕ್ಕ ಅಂತಿರ್ತಾರಲ್ಲ, ಅದು ಎದಕ್ಕಪ್ಪ ಅಂತಂದ್ರೆ ತಪ್ಪುಗಳನ್ನ ಕ್ಷಮಿಸಿ ಅವರಲ್ಲಿರೋ ಒಳ್ಳೆಯ ಗುಣವನ್ನ ನೋಡಿ ಪ್ರೀತಿಸುವಂತಹದ್ದನ್ನ ನೀವು ಮಾಡಿಬಿಟ್ರಿ ಅಂದ್ರೆ ನಿಮ್ಮ ಮನಸ್ಸು ಏನಾಕದ್ರಿ? ದೊಡ್ಡ ಮನಸ್ಸು ಆಗ್ತದ. ಘನ ಮನ, ಮನಸ್ಸು ದೊಡ್ಡದಾಗ್ತದ ಅಂತೇಳಿ. ಅಂತ ಮನಸ್ಸು ದೊಡ್ಡದು ಮಾಡಿಕೊಳ್ಳುವಂತಹದ್ದು ಇವತ್ತು ಬರ್ಬೇಕಾಗ್ಯದ. ಆದ್ರೆ ದೊಡ್ಡ ದೊಡ್ಡವರ ಇವತ್ತೇನ್ ಮಾಡ್ಲಿಕ್ಕತ್ತಾರಂದ್ರೆ ಅವರು ಕುರ್ಚಿಗಾಗಿ, ಹೆಸರಿಗಾಗಿ ಬಡದಾಡುವಂತಹದ್ದನ್ನ ನೋಡ್ತು. ನಂದು ಎಡಕ್ಕೆ ಯಾಕ, ಅವಂದು ಬಲಕ್ಕೆ ಯಾಕ, ನನ್ನ ಹೆಸರು ಕೆಳಗೆ ಯಾಕ, ಅವನ ಹೆಸರು ಮ್ಯಾಲೆ ಯಾಕ ಅಂತ ಬಡದಾಡೋದನ್ನ ನೋಡ್ತೀವಿ. ಮನಸ್ಸು ದೊಡ್ಡದಿಲ್ಲ. ಇರ್ಲಿ ಬಿಡು, ಆಯ್ತು ಬಿಡು, ಹೋಗ್ಲಿ ಬಿಡು ಅನ್ನುವಂಥ ವಿಚಾರನ ಇಲ್ಲ. ಅದಕ್ಕೆ ಹೆಂಗಪ್ಪ ಹಿಂಗಾದ್ರೆ ಮನಸ್ಸು ದೊಡ್ಡದು ಮಾಡಬೇಕು. ಯಾರೋ ಏನೋ ಅಂದಾಗ ನಾವು ದುಃಖ ಮಾಡಿಕೊಳ್ಳುವ ವಿಷಯದೊಳಗೆ
ಮನಸ್ಸು ದೊಡ್ಡ ಮಾಡುದಲ್ಲ, ದುಃಖ ಕಡಿಮೆ ಮಾಡ್ಕೊ ಅನ್ನೋದಕ್ಕೆ ದೊಡ್ಡದು ಮಾಡಿ ಮನಸ್ಸು ಅಂತಿರ್ತಾರಲ್ಲ, ಆ ವಿಷಯದೊಳಗ ಅಷ್ಟ ಅಲ್ಲ. ಏನ ಸಂದರ್ಭ ಬರ್ಲಿ ನಾನ್ ಅನ್ನೋದನ್ನ ಮನಸ್ಸಿನಾಗ ಇಟ್ಕೊಳ್ಳಾರ್ದೆ ಎಲ್ಲರೂ ನನ್ನವರಪ್ಪ ಅನ್ನೋ ಭಾವ, ಏನ ತಪ್ಪು ತಡೆ ಆದ್ರೂ ನನಗೂ ಒಂದಾಗಿರ್ತಾವ, ಅವ್ರದ್ದು ಒಂದಾಗಿರ್ತದ ಬಿಡು ಅನ್ನುವ ಭಾವ ಇರ್ಲಿ, ಮನುಷ್ಯರಂದ ಮೇಲೆ ಆಗುವ ಅನ್ನುವಂತ ಭಾವ, ಇಂಥ ದೊಡ್ಡ ಭಾವನೆಯನ್ನ ನಾವು ಬೆಳೆಸ್ಕೋಬೇಕು. ಮನೆಯಾಗಲಿ ಊರಾಗಲಿ ಇಂಥ ಭಾವದಿಂದ ಬದುಕಿದಾಗ ಮಾತ್ರ ನಮಗೆಲ್ಲ ಚಲೋ ಆಗ್ತದ, ನಾವು ಶರಣರಾಗ್ತೀವಿ. ಅರಿದಡೆ ಶರಣ, ಮರೆದಡೆ ಮಾನವ ಅಂದಾರ. ಅರ್ಥ ಬಿಡ್ರಿ ನೀವು, ನಾವ್ ಯಾರಪ್ಪ? ಮನುಷ್ಯರು. ಮನುಷ್ಯರಿಂದ ತಪ್ಪು ಒಪ್ಪು ಆಗೋದು ಸಹಜ. ಇವತ್ತು ಅವಂದಾಗೈತಿ, ನಾಳೆ ನನ್ನ ಕಡೆಯಿಂದ ಒಂದು ತಪ್ಪಾಗ್ತದ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ತಪ್ಪುಗಳನ್ನ ನೋಡ್ಲಾರ್ದೆ ಅವರ ಒಂದು ಒಳ್ಳೆಯ ಗುಣಗಳನ್ನ ಹುಡುಕಾಡಿ ನೋಡಿ ಅವರನ್ನ ಪ್ರೀತಿಸುವಂತ, ಗೌರವಿಸುವಂತ ದೊಡ್ಡ ಮನಸ್ಸನ್ನ ಬೆಳೆಸ್ಕೋಬೇಕು ಅಂತಾರ ಮಹಾತ್ಮರು. ನಮ್ಮ ಹತ್ರ ಇರುವುದನ್ನ ದೊಡ್ಡದು ಮಾಡ್ಕೋಬೇಕು. ಇನ್ನೊಬ್ಬರ ವಿಷಯ ಬಿಡೋಣ. ದೇವರು ನಮಗೆ ಏನ್ ಕೊಟ್ಟಾನ ಏನ್ ಕೊಟ್ಟಿಲ್ಲ ಅನ್ನೋ ವಿಚಾರ ಮಾಡೋದಕ್ಕಿಂತ ಇದನ್ನ ಕೊಟ್ಟದ್ದೇ ನನಗೆ ಬಹಳ ದೊಡ್ಡದು ಅನ್ನುವಂಥ ವಿಚಾರ ಮಾಡೋಣಲ್ಲ. ಮಾನವ ಜನ್ಮ ಕೊಟ್ಟಾನ ಬಹಳ ದೊಡ್ಡದು, ಅದರಾಗ ಶಕ್ತಿವಂತ ಜೀವನ ಕೊಟ್ಟಾನ ಬಹಳ ದೊಡ್ಡದು, ಸರ್ವಾಂಗ ಸುಂದರತೆಯನ್ನು ಕೊಟ್ಟಾನ ಬಹಳ ದೊಡ್ಡದು, ತಿಳ್ಕೊಳ್ಳುವಂತ ಮನಸ್ಸು ಕೊಟ್ಟಾನ ಬಹಳ ದೊಡ್ಡದು, ದುಡಿಯಾಕ ರಕ್ತ್ಯಾಗ ಶಕ್ತಿ ಕೊಟ್ಟಾನ ಬಹಳ ದೊಡ್ಡದು, ನನ್ನವ್ರು ತನ್ನವ್ರನ್ನವ್ರನ್ನೆಲ್ಲ ಕೊಟ್ಟಾನ ದೊಡ್ಡದು. ಹಾಗಾಗಿ ಏನ್ ಕೊಟ್ಟಾನ ಅದನ್ನ ದೊಡ್ಡದಂತ ತಿಳ್ಕೊಂಡು ಅದನ್ನ ಬಳಸ್ಕೊಂಡು ಜೀವನ ಮಾಡೋದನ್ನ ನಾವು ಕಲಿಬೇಕು. ನಿಜಗುಂಡ್ರು ಹೇಳ್ತಾರ, ದೊರಕಲೇನ್ ಅದರೊಳು ಪರಿಣತೆ ದಳೆವುದೇ ಚಂದಮಮ. ಏನ್ ನಿನಗೆ ಸಿಕ್ಕದ ಜೀವನದಾಗ ಅದರಾಗನೇ ಸಂತೋಷದಿಂದ ಬಾಳಿದಿ ಅಂತಂದ್ರೆ, ಅದನ್ನ ಬಳಸ್ಕೊಂಡು ತೃಪ್ತಿಯಿಂದ ಬಾಳಿದಿ ಅಂತಂದ್ರೆ ಅದೇ ಚಂದ ಅಂತ ನಿಜಗುಂಡ್ರು ಹೇಳ್ತಾರೆ. ಅದರ ಜೊತೆಗೆ ಇನ್ನೊಂದು ಮಾತನ್ನು ಕೂಡ ಹೇಳ್ತಾರೆ. ಏನಪ್ಪಾ ಅಂದ್ರೆ, ಪರರ ದುರ್ಗುಣಗಳ ಮರೆತು ಆದರಿಪುದೇ ಚಂದಮಮ. ನೋಡ್ರಿ, ಇನ್ನೊಬ್ಬರ ತಪ್ಪುಗಳನ್ನ ಮರೆತು ಮತ್ತವರನ್ನ ಪ್ರೀತಿ ಮಾಡೋದೇ ಚಂದ, ಅವರನ್ನ ಗೌರವಿಸುವುದೇ ಚಂದ ಅಂತ ಹೇಳ್ತಾರೆ. ಅದಕ್ಕೆ ನಾವು ಕೂಡ ಮನಸ್ಸನ್ನ ದೊಡ್ಡದು ಮಾಡ್ಕೋಬೇಕು ಅಂದ್ರೆ ಇಂಥವೆಲ್ಲವುಗಳನ್ನ ವಿಚಾರ ಮಾಡಬೇಕು. ಅಲ್ಲೇನಾತು ಅಂದ್ರೆ, ಗಂಗಯ್ಯ ಅನ್ನೋ ಭಕ್ತ ಮನೆಯಿಂದ ಬಿಡುವದಾನ, ಮನಸ್ಸಿನಿಂದ ಶ್ರೀಮಂತದಾನ ಅಂತ ಮಹಾಲಿಂಗ ಸ್ವಾಮಿಗಳು ಅವನ ಮನೆಗೆ ಹೋಗ್ತಾರ. 4 ಮಂದಿ ಅಂದ್ರೆ 4 ಮಂದಿ ಕುಂದುರುವಟ್ಟ ಜಗ ಅವ್ರ ಮನ್ಯಾಗ. ಆದ್ರೆ ಹೇಳ್ಯಾನ ಇಡೀ ಊರಿಗೆಲ್ಲ ಊಟಕ್ಕೆ ಹೇಳ್ಯಾನ. ಅವಾಗ ಅಂದ್ರ 4 ಮಂದಿ ಅಂತ ಇರ್ತಾರ ನೋಡ್ರಿ. ಹಿಂಗು ಅನ್ನೋರು ಹಂಗು ಒಳ್ಳೇದನ್ನೋರು ಇರ್ತಾರೆ, ಕೆಟ್ಟದ್ದನ್ನೋರು ಇರ್ತಾರೆ, ಚಲೋ ಅನ್ನೋರು ಇರ್ತಾರೆ, ಕೆಟ್ಟ ಅನ್ನೋರು ಇರ್ತಾರೆ. ಅಂಥ 4 ಮಂದಿ ಬಡವಾದ್ರು ಬಹಳ ದೊಡ್ಡ ಭಕ್ತಿ ಪಾವಂದು ಅನ್ನೋರು ಒಂದು 4 ಮಂದಿ ಬಲಕ್ಕೆ. ಅಲ್ಲ, ತಾನರ ಏಟು, ತನ್ನ ಜೀವನರ ಏಟು, ತನ್ನ ಶಕ್ತಿಯರ ಏಟು ಮಹಾತ್ಮರನ್ನ ಕರೆದಾನ. ಅಲ್ಲದ ಇಡೀ ಊರನ್ನೆಲ್ಲ ಎದಕ್ ಕರ್ದಾನ್ರಿ? ಪ್ರಸಾದಕ್ಕೆ ಕರ್ದಾನ. ಅಂದ್ರೆ ಇವ ಎಂತ ಇವ ಬುದ್ಧರ ಐತಿಲ್ಲಿ, ಇವಂಗ ಏನಾರ ಮಾಡ್ತಿದ್ದಾನು ಅಂತ ಹಂಗೂ 4 ಮಂದಿ ಅನ್ನೋರು ಎಡಕ್ಕೆ. ಹಿಂಗ ಇಬ್ಬರ ಮಧ್ಯದೊಳಗೆ ಅವ ಯಾವುದನ್ನು ವಿಚಾರ ಮಾಡಿದ್ದಿಲ್ಲ. ಯಾರ್ರೀ? ಗಂಗಯ್ಯ. ಏನೊಂದ ವಿಚಾರ ತಲ್ಯಾಗಂದ್ರೆ, ಗುರುಗಳಿವತ್ತ ಮನಿಗ್ ಬರಾಕತ್ತಾರ, ಮಹಾತ್ಮರಿವತ್ತ ಮನಿಗ್ ಬರಾಕತ್ತಾರ, ತಪಸ್ವಿಗಳಿವತ್ತ ಮನಿಗ್ ಬರಾಕತ್ತಾರ, ದೇವರ ಮನಿಗ್ ಬರಾಕತ್ತಾರ ಅಂದ ಮ್ಯಾಲ ಇನ್ನೇನಪ್ಪ, ನನ್ನ ಪುಣ್ಯಕ್ಕೆ ಪಾರವೇ ಇಲ್ಲ, ನನ್ನ ಸಂತೋಷಕ್ಕೆ ಎಣೆಯೇ ಇಲ್ಲ, ನನ್ನ ಭಾಗ್ಯಕ್ಕೆ ಕೊನೆ ಇಲ್ಲ ಅಂತ ಹೇಳಿ ಸಂತೋಷದಿಂದ ಓಡಾಡಿಕೊಂಡದಾನ ಸೇವಾ ಮಾಡಕ್. ಮಹಾತ್ಮರು ಬಂದ್ರು, ಸ್ವಾಗತ ಮಾಡಿದ, ಒಳಗ್ ಕರ್ಕೊಂಡೋದ, ಪೂಜೆ ವ್ಯವಸ್ಥೆ ಮಾಡಿದ, ಪೂಜೆ ಆಯ್ತು, ಮಂಗಳಾರತಿ ಆಯ್ತು, ಎಲ್ಲರೂ ಕೂಡ ಅವರ ಮಹಾತ್ಮರ ದರ್ಶನ ಮಾಡಿಕೊಂಡ್ರು. ಆ ನಂತರದೊಳಗೆ ಮಹಾತ್ಮರ ಆಶೀರ್ವಾದದಿಂದ ಎಲ್ಲರಿಗೂ ಪ್ರಸಾದ ಮಾಡಿಸ್ಲಿಕ್ಕೆ ವ್ಯವಸ್ಥೆ ಮಾಡಿದ. ಅಡಿಗೆ ಮನೆಯಾಗ ನೋಡ್ತಾನು, ಏನಪ್ಪಾ ಅಂದ್ರೆ ಪಾತ್ರೆ, ಇಷ್ಟಿಷ್ಟೇ ಪಾತ್ರೆಗಳು, ಸಣ್ಣ ಪಾತ್ರೆ, ಬೋಗಾಣಿ, ಸಣ್ಣ ಸಣ್ಣ ಬೋಗಾಣಿ ಒಳಗೆ ಮಾಡಿದ ಅಡಿಗೆ. ಈ ಸ್ವಲ್ಪ ಇರ್ತಕ್ಕಂಥ ಅಡಿಗೆಯನ್ನ ಈ ಎಲ್ಲಾ ಜನಕ್ಕೆ ಹೆಂಗ್ ಮುಟ್ಸೋದು ಅಂತೇಳಿ ವಿಚಾರ ಮಾಡಿ ಮಹಾಲಿಂಗ ಸ್ವಾಮಿಗಳ ಹಸ್ತವನ್ನು ಮುಟ್ಸೋಣ ಅಂತ ಪ್ರಸಾದ ತಗೊಂಡೋಗಿ ಹಸ್ತ ಮುಟ್ಸಿದ. ನೋಡ್ರಿ, ನೀವು ಮಾಡ್ತಿರಲ್ಲ ಅಡಿಗೆ ಮಾಡಿದಗಳೇ, ದಿನ ಮಾಡ್ಲಿಕ್ಕರು ಹಬ್ಬದಾಗರ ಮಾಡ್ತೀರಿ. ಅಡಿಗೆ ಮಾಡಿದಗಳೇ ಏನ್ ಮಾಡ್ತೀರಿ? ಹೆಗಲ ತೊಳೆದು ಇಬತ್ತಿ ಹಚ್ತೀರಿ, ಎಡಕ ಬಲಕ ಇಬತ್ತಿ ಹಚ್ಚಿ ನಮಸ್ಕಾರ ಮಾಡ್ತೀರಿ. ಮುಂದೇನಪ್ಪಾ ಅಂದ್ರೆ ತಾಟ್ನಾಗ ಒಂದಿಟ್ಟು ಎಡಿ ತೆಗೆದು ದೇವ್ರ ಕಡೆ ಕೈ, ನಮ್ ಕಡೆ
ಬಾಯಿ. ಹೌದಲ್ರಿ? ಹಿಂಗೆಲ್ಲ ಮಾಡ್ತಿರ್ತೀರಿ. ಏನ ಮಾಡಿದ್ರು ಕೂಡ ಹಬ್ಬದಾಗ ವಿಶೇಷವಾಗಿ ದೇವ್ರು ಕೊಟ್ಟ ಪ್ರಸಾದ ಅಂತ ದೇವರಿಗೆ ನೈವೇದ್ಯ ಮಾಡಿ ಪ್ರಸಾದ ತಗೊಳ್ಳುವಂಗ. ಇನ್ನು ಮಹಾತ್ಮರು ಬಂದಾಗ ಅವರ ಹಸ್ತವನ್ನು ಮುಟ್ಸುವಂತಹದ್ದು ಅದ ಪ್ರಸಾದಕ್ಕೆ. ಮಾಡಿದ ಅಡಿಗೆಗೆ ಅವ್ರ ಹಸ್ತವನ್ನು ಹಚ್ಚಿದ ಮೇಲೆ ಅದಕ್ಕೆ ಪ್ರಸಾದ ಅಂತ ಕರೆದು ಭಕ್ತಿಯಿಂದ ಅದನ್ನು ಸ್ವೀಕಾರ ಮಾಡುವಂತಹದ್ದು. ಹಂಗ ಈ ಭಕ್ತ ಮಹಾಲಿಂಗ ಸ್ವಾಮಿಗಳ ಹಸ್ತವನ್ನು ಹಚ್ಚಿಸಿ ಆ ಪ್ರಸಾದವನ್ನು ನೀಡಾಕ್ ಶುರು ಮಾಡಿದ. ಸಣ್ಣ ಬೋಗಾಣಿ ಒಳಗೆ ಮಾಡಿದ ಅಡಿಗೆ ಹೊರಗರ ಇಡೀ ಊರು ಜನ ಬಂದದ. ಅಂಗಳದೊಳಗನ ಎಲ್ಲಾರನು ಸಾಲಾಗಿ ಕುಂಡ್ರಿಸ್ಯಾರ. ಎಡಿ ಮಾಡಾಕ್ ಶುರು ಮಾಡಿದ್ರು. ಅವಾಗೆಲ್ಲ ಎಲಿ ನೋಡ್ರಿ, ಮುತ್ತುಗದೆಲಿ, ಪತ್ರೋಳಿ ಎಲಿ ಅಂತೀರಲ್ಲ, ಮುತ್ತುಗದೆಲಿ. ಎಲ್ಲಾರ್ಗು ಎಲಿ ಕೊಟ್ಟು ಎಡಿ ಮಾಡಕ್ ಶುರು ಮಾಡಿದ್ರೆ ನೀಡ್ಕೊಂತ ಹೊಕ್ಕಾನ ಅದು 100 ಮಂದಿಗಾಯ್ತು. 200 ಮಂದಿ, 300 ಮಂದಿ, ಅಲ್ಲ 1000 ಮಂದಿ ತಕ್ಕ ಎಲ್ಲರಿಗೂ. ಆದ್ರೂ ಕೂಡ ಇನ್ನೂ ಪಾತ್ರೆ ಖಾಲಿನ ಆಗಿಲ್ಲ. ಇನ್ನೂ ಹಂಗದ ಅಡಿಗೆ ಅದ ಪಾತ್ರೆ ಒಳಗೆ. ಮಹಾಲಿಂಗ ಸ್ವಾಮಿಗಳ ಹಸ್ತ ಹಚ್ಚಿದ ಆ ಪಾತ್ರೆ ಅಕ್ಷಯ ಪಾತ್ರೆ ಆಗಿತ್ತು ಅಂತ ಕೇಳ್ತೀವಿ. ನೋಡ್ರಿ, ಹಿಂಗ ಆಗ್ತದದು. ದೈವದಾಗ ಮಾಡಿದ್ದು ಹಿಂಗ ಹುಲುಸಾಗ್ತದ. ಹುಲುಸಾಗೋದು ಅಂತಾರ, ಅಂದ್ರೆ ಹೆಚ್ಚಾಗೋದು, ಬೆಳೀತದ. ಇಲ್ಲಿ ಅಡಿಗೆ ಮಾಡ್ತಿರಲ್ಲ ನೀವು ಪ್ರತಿ ದಿವಸ, ಅದು ಇಬ್ಬರಿಗೆ 4 ಮಂದಿಗೆ 10, 100, 1000 ಮಂದಿಗೆ ಲೆಕ್ಕ ಇರಂಗಿಲ್ರಿ. ಅದಕ್ಕೆ ಎಷ್ಟು ಮಂದಿ ಬರ್ತಾರ ಅನ್ನೋ ಲೆಕ್ಕ ಇರಂಗಿಲ್ಲ. ಆದ್ರ ಮಾಡಿದ ಅಡಿಗೆ ಎಲ್ಲಾರಿಗೂ ಸಮನಾಗಿ ಮುಟ್ತತಿ ಅಂದ್ರೆ ಯಾರ ಆಶೀರ್ವಾದ್ರಿಪ್ಪ ಇದು? ಶಿವಲಿಂಗೇಶ್ವರ ಮಹಾಲಿಂಗೇಶ್ವರನ ಆಶೀರ್ವಾದ. ಆ ಮಾಡಿದ ಅಡಿಗೆ ಅನ್ನಂಗಲ್ ನೀವೇನಂತೀರಿ? ಪ್ರಸಾದ ಅಂತೀರಿ. ಪ್ರಸಾದ ಅಂದ ಮೇಲೆ ಅದು ಕಡಿಮೆ ಆಕತ್ತೇನ್? ಆಗುದೇ ಇಲ್ಲ. ಇನ್ನು ಎಷ್ಟು ಮಂದಿ ಬಂದ್ರು ಎಲ್ಲರಿಗೂ ಆಕತಿ ಅಂತ ಅದು ಪ್ರತೀತಿನೇ ಅಲ್ಲ, ಇವತ್ತಿಗೂ ಕೂಡ ಸತ್ಯವಾಗಿರುವಂತಹದ್ದು. ಮನೆಯಾಗ ನೀವು ಅವ್ವಾಗಳು ಯಾವುದೆಲ್ಲ ಮಸಾಲೆ, ಮನೆಯಾಗ ಮಾಡಿದ ಮಸಾಲೆ, ಮತ್ ಹೊರಗೆ ತಂದ ಮಸಾಲೆ, ಗರಂ ಮಸಾಲೆ, ಬಿಸಿ ಅಲ್ಲ ತಣ್ಣನ ಮಸಾಲೆ, ಏನೆಲ್ಲ ಹಾಕಿ ಅಡಿಗೆ ಮಾಡಿದ್ರು ಕೂಡ ಅಟ್ ರುಚಿ ಆಕತಿಲ್ಲ, ಗೊತ್ತಿಲ್ಲ. ಆದ್ರೆ ದೈವದಾಗ ಮಾಡಿದ್ದು ಎಟ್ ರುಚಿ ಆಕತಿ ಅಂತಂದ್ರೆ ಏನ್ ಹೇಳಾಕ್ ಸಾಧ್ಯ ಆಗುದಿಲ್ಲ. ವಾಲ್ಯಂದವ್ರು ಸಹಿತ ಇನ್ನಟ್ ನೀಡಪ್ಪ ಅಂತ ನೀಡಿಸ್ಕೊಂಡು ಉಣ್ತಾರ. ಸಾರ್ ಇನ್ನಟ್ ಹಾಕ್ರಿಪ್ಪ, ಎಟ್ ಅಮೃತ ಆಗೈತಲ್ಲ ಅಂತಾರ. ನೋಡ್ರಿ, ಹಂಗಾಗಿ ಆ ದೈವದ ಅಡಿಗೆ ಏನದಲ್ಲ, ಅದು ಅಡಿಗೆಲ್ಲ, ಅದು ಪ್ರಸಾದ, ಅದು ಮಹಾಪ್ರಸಾದ. ಅದು ಪರಮಾತ್ಮನ ಹಸ್ತದಿಂದಲೇ ನಿಮಗೆಲ್ಲ ಮುಟ್ಟುವಂಥದ್ದಾಗಿರೋದ್ರಿಂದ ರುಚಿ ಒಳಗೆ ವ್ಯತ್ಯಾಸ ಇಲ್ಲ. ಮತ್ತೆ ಎಲ್ಲರಿಗೂ ಎಷ್ಟು ಮಂದಿ ಬಂದ್ರು ಎಲ್ಲರನ್ನು ಒಳಗೊಂಡು ಎಲ್ಲರಿಗೂ ತೃಪ್ತಿ ಆಗುವಂತಹ ಒಂದು ಪ್ರಸಾದ ನಡೀತದ ಅಂತಂದ್ರೆ ಇದು ಆಶೀರ್ವಾದ ಬಲ ಅಂತೇಳಿ. ಮಹಾತ್ಮರನ್ನ ಮನೆಗೆ ಕರೆಸುವಂತಹದ್ದು ಒಂದು ಪದ್ಧತಿ ರೀ, ಹಿಂದಿಂದ ಬಂದದದು. ನಿಮ್ಮೂರಾಗೂ ಕರಿತಿರ್ತಿರಲ್ಲ, ಬಹುಶಃ ನಿಜಗುಣೆ ಅಜ್ಜಾರು, ಹಿರಯ್ಯ ಅಜ್ಜಾರು ಎಲ್ಲರೂ ಅಡ್ಡಾಡ್ತಿರ್ಬೋದು ಬಹುಶಃ ಊರಾಗ. ಸೋಮವಾರ, ಗುರುವಾರ, ಹಬ್ಬ, ಹುಣಿವಿ, ಹೌದಲ್ರಿ? ಗುರುಗಳನ್ನ ಮನೆಗೆ ಕರೆದು ಅವರಿಗೆ ಯಥಾಶಕ್ತಿ ಭಕ್ತಿ ಮಾಡಿ ಪ್ರಸಾದ ಮಾಡಿಸಿ ಕಳಿಸುವಂತ ಒಂದು ಪದ್ಧತಿ ಮೊದ್ಲಿಂದನೂ ನಡ್ಕೊಂಡು ಬಂದದ್ದದ. ಹಂಗ ಪ್ರಸಾದ ಮಾಡಿಸುವಂತ ಪದ್ಧತಿ ಬೇಕು. ಯಾಕಂದ್ರೆ ಗುರುಗಳನ್ನ ಮನೆಗೆ ಕರೆದು ಅವ್ರ ಪಾದ ಹಾಕಿಸ್ಬೇಕು ಅನ್ನುವಂತಹದ್ದು. ಜೊತೆಗೆ ಇಂಥ ಕಾರ್ಯಕ್ರಮದೊಳಗೇನು ಮಹಾತ್ಮರು ಬರ್ತಾರಲ್ಲ, ಇವರನ್ನು ಕರ್ಕೊಂಡು ಹೋಗಿ ಪ್ರಸಾದ ಮಾಡಿಸುವಂಥವ್ರು ಅದ ಬಹಳ ಜನ. ಆಗಾಗ ತಮ್ಮ ಗುರುಗಳನ್ನ ಕರೆದು ಮನೆಗಳಲ್ಲಿ ಪಾದಪೂಜೆ ಮಾಡಿ ಪ್ರಸಾದ ಮಾಡಿಸುವಂತಹದ್ದು ಕೂಡ ಪದ್ಧತಿ ಅದ. ಯಾಕಂದ್ರ ನೋಡ್ರಿ, ಯಾವ ಮನಿ ಬಾಕ್ಲ ತೆರೆದದ್ದ ಐತೋ ಆ ಮನ್ಯಾಗ ನಾಯಿ ಹೋಗ್ತಾವಂತ. ಯಾವ ರಾಜ್ಯದೊಳಗ ಸಿಂಹಾಸನ ಖಾಲಿ ಐತೋ ಅಲ್ಲಿ ಯಾರು ಬಂದು ಕುಂಡಿರ್ತಾರಂತ. ಮುಂದೇನಪ್ಪಾ ಅಂದ್ರೆ ಯಾವ ಹಣ್ಣು ಸಿಪ್ಪೆ ಬಿಚ್ಚಿ ಇಟ್ಟದ್ದದನೋ ಅದಕ್ಕೆ ಹುಳ ದೌಡ್ ಮುಟ್ತಾವಂತ. ಯಾವ ಮಾಡಿದ ಅಡಿಗೆ ಬಾಯಿ ತೆರೆದಿಡ್ತಿರೋ ಅಲ್ಲಿ ಕಸ ಬಂದು ಧೂಳು ಬಂದು ಬೀಳ್ತದಂತ. ಹಾಗೆ ದೇವರನ್ನ ನೆನೆಸಲಾರದ ಮನಸ್ಸನ್ನು ಇಟ್ಕೊಂಡು ಕುಂತ್ರೆ ಆ ಮನಸ್ಸಿನ್ಯಾಗ ಭೂತ ಪ್ರೇತ ಗಾಳಿ ಶಕ ಇವ ಹಾಕಾವು, ಇವ ಬಡ್ಕೋತಾವು ಅನ್ನುವಂತಹದ್ದು ಅಕ್ಕಮಾದೇವಿ ಹೇಳ್ತಾರೆ. ಚನ್ನಮಲ್ಲಿಕಾರ್ಜುನನ ನೆನೆಯದ ಮನವ ಭೂತ ಪ್ರೇತ ಪಿಶಾಚಿಗಳೆಂಬುಗೊಂಬಂತೆ ಅಂತಾರೆ. ಯಾವ ಮನಿ ಒಳಗ ಶಿವಚಿಂತೆ ಶಿವಧ್ಯಾನ ಇಲ್ಲ ಆ ಮನಿ ಒಳಗ ಭೂತ ಪ್ರೇತಗಳೇ ವಾಸ ಮಾಡ್ತಾವು. ಯಾವ ಮನಸ್ಸಿನೊಳಗ ಶಿವಚಿಂತನ ಇಲ್ಲ ಆ ಮನಸ್ಸಿನೊಳಗ ದರಿದ್ರತನ, ಮೂರ್ಖತನ, ದುಷ್ಟತನ, ಅವಿವೇಕತನ, ಅಯೋಗ್ಯತನ ಇವ ಮನಿ ಮಾಡ್ತಾವ. ಅಷ್ಟ ಅಲ್ಲ, ಭೂತ ಪ್ರೇತ ಪಿಶಾಚಿಗಳು ಮನಿ ಮಾಡ್ತಾವ ಅಂದಾರ. ಅದಕ್ಕೆ
ಮನೆಗಾಗಲಿ ಮನಸ್ಸಿಗಾಗಲಿ ನಾವೇನ್ ಮಾಡಬೇಕು ಅಂದ್ರೆ ಅಲ್ಲೊಂದಿಷ್ಟು ಮನೆಗೆ ಸಂಪ್ರದಾಯ ಬೇಕು, ಮನಸ್ಸಿಗೆ ಸಂಸ್ಕಾರ ಬೇಕು. ಮನೆಯೊಳಗೆ ಒಂದು ಸಂಪ್ರದಾಯವನ್ನು ಆಚರಿಸ್ತಾ ಹೋಗಬೇಕು, ಮನೆ ಮಂದಿಗೆಲ್ಲ ಸಂಸ್ಕಾರವನ್ನು ಕೊಡಿಸ್ಬೇಕು. ಮನೆಯೊಳಗೆ ಒಂದು ಸಂಪ್ರದಾಯ, ಮನಸ್ಸಿನಾಗ ಒಂದು ಸಂಸ್ಕಾರವನ್ನು ಬೆಳೆಸ್ಕೊಂಡು ಬಾಳಿದ್ರೆ ನಾವೇ ಧನ್ಯರಾಗ್ತೀವಿ. ಅದಕ್ಕೆ ಇದೊಂದು ಸಂಸ್ಕಾರ ಏನಪ್ಪಾ ಅಂದ್ರೆ ಮನೆಗೆ ಗುರುಗಳನ್ನ ಕರೆಸೋದು, ಪ್ರಸಾದ ಪೂಜೆ ಪ್ರಸಾದವನ್ನು ಮಾಡಿಸೋದು ಇರ್ಲಿ. ಪ್ರಸಾದ ಅಂದಾಗ ನೆನಪಾಗ್ತದ ಸಿಂದಗಿ ಪಟ್ಟಾಧ್ಯಕ್ಷರು ಅಂತೇಳಿ ಬಹಳ ದೊಡ್ಡವರು. ಅವರು ಒಂದು ಊರಾಗ ಪ್ರವಚನದೊಳಗೆ ಭಾಗಿಯಾಗಿದ್ರು. ಹಿಂಗ ನಿಮ್ಮಂಗೆಲ್ಲಾ ಕುಂತು ಪ್ರವಚನ ಕೇಳಾಕ್ ಹತ್ತಿದ್ರು. ಗುರುಗಳು ಪ್ರವಚನ ಮಾಡಿ ಮುಗಿಸಿದ ಮೇಲೆ ಭಕ್ತರಿಗೆ ದರ್ಶನ ಕೊಡಾಕ್ ಹತ್ತಿದ್ರು. ಯಾಕ್ರವ ಸದ್ದ ಬಹಳ ಕೇಳತ್ತದಲ್ಲ, ಮಾತಾಡಬೇಡ್ರಿ. ಬಂದವ್ರಿಗೆ ಅಲ್ಲಲ್ಲಿ ಅವಕಾಶ ಕೊಡ್ರಿ ಕುಂದ್ರಾಕ. ಇಲ್ಲೇ ಮುಂದಿರೋರು ಒಂಚೂರು ಮುಂದ ಬರ್ರಿ, ಹಿಂದಿಂದ ಒಂಚೂರು ಅವಕಾಶ ಆಗ್ತದ. ಮುಂದೆ ಯಾರು ಮಾತಾಡ್ಬೇಡ್ರಿ. ಪ್ರವಚನದ ವಿಷಯದೊಳಗೆ ನೀವೆಲ್ಲ ಮಗ್ನ ಆಗ್ಬೇಕು ಏನ್ರಿ. ಬಹಳ ವಿಶೇಷ ಅದ ನೋಡ್ರಿ ಕತಿ. ಆ ಸಿಂದಗಿ ಪಟ್ಟಾಧ್ಯಕ್ಷರು ಪ್ರವಚನ ಮುಗಿಸಿ ಭಕ್ತರಿಗೆ ಭೇಟಿ ಕೊಡುವಾಗ ಎಲ್ಲರೂ ಭೇಟಿಯಾಗಿ ಹೋದ್ರು. ಆದ್ರೆ ಒಂದು ಮುದುಕಿ ಮಾತ್ರ ನಮಸ್ಕಾರ ಮಾಡಿ ದೂರತ್ತ ನಿಂತಿತ್ತು. ಇವ್ರೇನ್ ಮಾಡಿದ್ರು ಗುರುಗಳು ಅಂದ್ರೆ ಆ ಮುದುಕಿ ನೋಡಿದ್ರು, ಯಾಕ ಬಾಳ ತಾತ ನಿಂತು ನಮಸ್ಕಾರ ಮಾಡಿದ್ರು ಹೋಗ್ವಲ್ದು, ಇಲ್ಲೇ ನಿಂತತಿ, ಎದಕ್ಕ ಏನು ಅಂತ ಅಂದು, ಬಾಬೆ ಎದಕ್ ನಿಂತಿ ಅಂತ ಕರೆದ್ರು. ಅವಾಗ ಆ ಮುದುಕಿ ಭಯಭಕ್ತಿಯಿಂದ ಬಂದು ಕೈ ಮುಕ್ಕೊಂಡು ನಿಂತ್ಲು. ಯಾಕ ಬೇ ನಮಸ್ಕಾರ ಮಾಡಿ ಹೋಗೋದು ಬಿಟ್ಟು ಇಲ್ಲೇ ನಿಂತಿಯಲ್ಲ? ಅವಾಗ ಆಕೆ ಅಂದಳು, ಯಪ್ಪ ನಾಳೆ ನಮ್ಮ ಮನೆಗೆ ನಿಮ್ಮನ್ನ ಭಿನ್ನಾಯಿ ಕರಿಬೇಕು ಅಂತ ಮನಸ್ಸದ, ನನಗೆ ಅಪ್ಪಣೆ ಕೊಟ್ರೆ ನಾ ವ್ಯವಸ್ಥೆ ಮಾಡ್ತೀನಿ ಅಂದ್ಲು. ಗುರುಗಳಂದ್ರು ಯಾರು ಬೇಡ ಅಂತಾರೆ, ಬರ್ತೀನಿ ನಡಿ ಅಂತ. ಆಕಿಗೆ ಬಹಳ ಸಂತೋಷ ಆತ. ಆಕಿ ಏನು ಬಯಸಿದ್ಲೋ ಅದು ಈಡೇರ್ತಲ್ಲ ಅಂತ ಬಹಳ ಖುಷಿಲೆ ಆಕಿ ಅವಸರ್ಲೆ ಹೊಂಟ್ಲು. ಆಯ್ತಪ್ಪ ನಾ ವ್ಯವಸ್ಥೆ ಮಾಡ್ತೀನಿ ನೋಡಂಗಾರ ನಾಳೆ ಅಂತ ಹೊಂಟ್ಲು. ಅವಾಗ ಅವ್ರ ಶಿಷ್ಯ ಹೇಳಿದ್ನಂತ, ನಾಳೆ ಒಂದು ಕಡೆ ಹೋಗುದದ, ಬರ್ತೀವಿ ಅಂತ ಹೇಳಿರಿ, ಮತ್ತೆ ನಾಳೆ ಆ ಮುದುಕಿಗೆ ನೀವು ಬರ್ತೀನಿ ಅಂತ ಹೇಳಿ ಒಪ್ಪಿಗೆ ಕೊಟ್ರಲ್ಲ ಅಂತ ಹೇಳಿ. ಆಗ ಒಪ್ಪಿಗೆ ಕೊಟ್ರಲ್ಲ ಅಂತಂದು ಆ ಶಿಷ್ಯ ಹೇಳುವಾಗ ಗುರುಗಳಂದ್ರು, ಇಲ್ಲಪ್ಪ ಬಾಳ ಪ್ರೀತಿಯಿಂದ ಕೇಳಾಕತ್ತಾಳ, ಗೌಡ್ರ ಮನೆಗೆ ನಾಡ್ದು ಹೋದ್ರಾತು, ನಾಳೆ ಆಕೆ ಮನೆಗೆ ಹೋಗಿ ಬಂದ್ರಾತು ಅಂತ ಅವ್ರು ಹೇಳುವಾಗ, ಅಪ್ಪ ಬಾಳ ಬಡವಿ ಇರುವುದ ಒಂದು ಸಣ್ಣ ಗುಡಿಸಲ್ದಾಗ, ಮತ್ತ ಆಕೆಯ ಭಿನ್ನಕ್ಕ ನೀವು ಒಪ್ಪಿಗೆ ಕೊಟ್ಟು ಬಿಟ್ರಿ, ಆಕೆ ಏನ್ ಮಾಡ್ಯಾಳು ಪಾಪ ಅಂದಾಗ ಗುರುಗಳು ಏನ್ ಮಾಡಿದ್ರು ಅಂದ್ರೆ ಹೋಗುವಂತ ಆ ಅಮ್ಮನ್ನ, ಆ ಮುದುಕಿನ ಮತ್ ಕರೆದ್ರಂತ ವಾಪಸ್. ಬಾಬೆಯವ ಇಲ್ಲೇ ಅಂತ ಮತ್ ಕರೆದ್ರು. ಆಕಿ ಏನಾತೇನಂತ ಅಂಜ್ಕೋತ ಮತ್ ಬಂದ್ಲು. ಯಾಕೆಪ್ಪ ಅಂತ ಕೇಳಿದ್ಲಂತ. ಅವಾಗ ಇವ್ರಂದ್ರು, ನೋಡ್ಬೆ ನಾಳೆ ನಿಮ್ ಮನೆಗೆ ಬರ್ತೀನಿ ಅಂತ ತಿಳ್ಕೊಂಡು ಮತ್ತ ಹುಗ್ಗಿ ಮಾಡದೆ ಹೋಳಿಗೆ ಮಾಡದೆ ಅಂತ ಹಿಂಗೆಲ್ಲ ಗದ್ಲ ಹಾಕುವಂಗಿಲ್ಲ, ಮತ್ತ ನುಚ್ಚು ಮಜ್ಜಿಗೆ ಅಟ್ಟ ಮಾಡಬೇಕು ಅಂದ್ರಂತ. ಆಕಿ ಮುಖ ಸಪ್ ಮಾಡಿ, ಯಾಕೆಪ್ಪ ಏನಾತ, ನಾನು ಏನಾರು ಒಂದು ಸಿಹಿ ಮಾಡಬೇಕು, ಹುಗ್ಗಿನರಾತ್ ಹೋಳಿಗಿನರಾತ್ ಮಾಡ್ಬೇಕು ಅನ್ಕೊಂಡು ಹೊಂಟಿದ್ದೆ. ಅವಾಗ ಅವ್ರಂದ್ರು, ಬೇಡ ಹಂಗೇನು ಮಾಡುವಂಗಿಲ್ಲ, ನನಗ ಒಂಚೂರು ಆರಾಮಿಲ್ಲ, ನನಗೆ ಡಾಕ್ಟರ್ ಏನ್ ಹೇಳ್ಯಾರ ಅಂತಂದ್ರೆ ನುಚ್ಚು ಮಜ್ಜಿಗೆ ನಟ್ಟ ಉಣ್ಣ ಅಂತ ಹೇಳ್ಯಾರ, ಅದಕ್ಕೆ ನುಚ್ಚು ಮಜ್ಜಿಗೆ ಮಾಡಂಗಿದ್ರಟ್ಟ ಬರ್ತೀನಿ, ಇಲ್ಲ ಅಂದ್ರೆ ಬರುದಿಲ್ಲ ನಿನ್ ಮನೆಗೆ ಅಂದ್ರ. ಅವಾಗ ಆಕಿ, ಯಪ್ಪ ನೀ ಬರುದ್ ಹೆಚ್ಚ ನಾ ಮಾಡೋದ್ ಹೆಚ್ಚಪ್ಪ, ನೀ ಏನ್ ಕೇಳ್ತಿ ಅದನ್ನ ಮಾಡ್ತೀನಿ, ನೀ ಬಂದ್ರೆ ಸಾಕ್ಯಪ್ಪ, ಈ ಬಡವಿ ಮನೆಗೆ ಪಾದ ಹಾಕಿ ಆಶೀರ್ವಾದ ಮಾಡಿ ಹೋಗ್ಬೇಕು ಅಂತ ಸಂತೋಷದಿಂದ ಹಾದ್ಲಕ್ಕಿ. ಶಿಷ್ಯ ಕೇಳ್ತಾನಂತ ಗುರುಗಳಿಗೆ, ಅಲ್ರಿ ಅಪ್ಪ ನಿಮಗ ಆರಾಮನ ಐತಲ್ಲ, ಯಾ ಡಾಕ್ಟರ್ ಏನು ಹೇಳೇ ಇಲ್ಲಲ್ಲ, ಹಿಂಗ್ಯಾಕ್ ಕೇಳಿದ್ರಿ ಅಂದಾಗ ಅವ್ರಂದ್ರಂತ, ಯಪ್ಪ ಆಕಿ ಬಡಿವೆದಾಳ ಅಂತ ಹೇಳಿದಲ್ಲ, ಮತ್ ಆಕಿಗೆ ಯಾಕೆ ತೊಂದರೆ ಕೊಡೋದು, ಗುರುಗಳು ಬರ್ತಾರಂತ ಮತ್ತ ಸಾಲ ಸೋಲ ಮಾಡಿ ಏನಾರ ಗುದ್ದಾಡಿ ಮಾಡೋದು ಬ್ಯಾಡ, ಆಕಿ ತನಗೇನ್ ಶಕ್ತಿ ಅದನೋ ಅದನ್ನೇ ಪ್ರಸಾದ ಮಾಡಿ ಉಣಿಸ್ಲಿ ಅನ್ನೋದಕ್ಕೆ ಹಿಂಗ ಹೇಳ್ಬೇಕಾತು ಅಂತ ಗುರುಗಳಂದ್ರಂತ. ನೋಡ್ರಿ ಹಿಂಗ ಗುರುಗಳು ಭಕ್ತರ ಮನಸ್ಸನ್ನ ನೋಡಿ ಅವರನ್ನ ಮಾತಾಡಿಸುವಂತ, ಅವರಿಗೆ ಆಶೀರ್ವದಿಸುವಂತ, ಅವರ ಮನೆಗೆ ಪಾದ ಹಾಕಿ ಬರುವಂತ ಕಾರ್ಯವನ್ನ ಮಾಡ್ತಾರ ಅಂತ ನಾವೇನ್ ನೋಡ್ತೀವಲ್ಲ, ಹಾಗೆ ಮಹಾಲಿಂಗ ಸ್ವಾಮಿಗಳು ಆ ಸುಟ್ರಟ್ಟಿಯ ಗಂಗಯ್ಯನ ಮನೆಗೆ ಹೋಗಿ ಆಶೀರ್ವಾದ ಮಾಡಿ ಬಂದಂತಹ ಸಂದರ್ಭ. ಆ ನಂತರ ಆ ಮಹಾಲಿಂಗ ಸ್ವಾಮಿಗಳನ್ನ ಭೇಟಿಯಾಗಕ್ಕೆ
ಅದ ಮುಧೋಳದ ಮುಂಡಾಸದ ಮನೆತನದ ಶಿವಬಸಪ್ಪನವ್ರು ಬಂದಿದ್ರು. ಅವ್ರ ಮನೆ ಹಿರಿಯರು, ಅವರ ತಂದೆ ಬಸಲಿಂಗಪ್ಪರು ಬಂದಿದ್ರು. ಬಸಲಿಂಗಪ್ಪರ ಕರ್ಕೊಂಡು ಬಂದಿದ್ರು ತನ್ನ ಮಗ ಶಿವಬಸಪ್ಪನ್ ಕರ್ಕೊಂಡು ಬಂದು ಮಹಾಲಿಂಗ ಸ್ವಾಮಿಗಳನ್ನ ಭೇಟಿ ಮಾಡಿ ಅವ್ರ ಮುಂದೆ ತಮ್ಮ ವಿಚಾರಗಳನ್ನು ಹೇಳಿಕೊಂಡ್ರು. ಯಪ್ಪ, ನನ್ನ ಒಬ್ಬ ಮಗ ಶಿವಬಸವ ಹುಟ್ಟ ಕಣ್ಣಿಲ್ಲ ಅವಂಗ, ಆದ್ರೆ ನಾವ ಅವಂಗೆಲ್ಲ ಕಣ್ಣಾಗಿ ಜೋಪಾನ ಮಾಡ್ಕೊಂಡು ಬಂದೀವಿ. ಏನು ಬೇಕು ಬೇಡ ಎಲ್ಲ ಮಾಡಿಟ್ಟಿವಿ ಖರೆ, ಆದ್ರೆ ನಾವು ಹೋದ ಕಾಲಕ್ಕೆ ಅವನ ಜೀವನ ಹೆಂಗ? ಮದುವೆ ಮಾಡೀವಿ ಎಲ್ಲ ಬರೋಬ್ಬರಿನ, ಆದ್ರೆ ಅವನಿಗೆ ತೊಂದರೆ ಆಗ್ತದಲ್ಲ ಅಂತ ನಾವೆಲ್ಲ ಬಹಳ ಚಂದ ನೋಡ್ಕೊಂಡಿವಿ. ಮುಂದೆ ಹೆಂಗೋ ಏನು ಅಂತ ನಮಗ ಆತಂಕ. ಅದಕ್ಕೆ ಅವ ಒಂಚೂರು ಮನಿತನ ನೋಡ್ಕೊಂಡು ಹೋಗುವಂಗ ಆದ್ರೆ ಒಳ್ಳೇದಾಕತಿ ಅನ್ನೋದೊಂದು ಭಾವನಾ. ಆದ್ರೆ ಯಾವ ದೇವರ ಆಶೀರ್ವಾದ ನಮಗಾಗಿಲ್ಲಪ್ಪ. ಅದಕ್ಕೆ ನನ್ನ ಮಗನನ್ನ ನಿನ್ನ ಪಾದಕ್ಕೆ ಹಾಕಿ ನಿನ್ನ ಆಶೀರ್ವಾದದಿಂದ ಆತನಿಗೆ ಕಣ್ಣು ಬರುವಂಗ ಆದ್ರೆ ಬಹಳ ಚಲೋ ಆಕತಿ ಅನ್ನೋ ಆಶೆ ಇಟ್ಟುಕೊಂಡು ಬಂದೀನಿ ಅಂತ ಹೇಳಿದ್ನಂತ. ಮಹಾಲಿಂಗ ಸ್ವಾಮಿಗಳು ಅವನ ಮಾತಿಗೆ ನಗಾಕತ್ತರು. ನಗಾಕತ್ತಾಗ ಅಲ್ಲೆಲ್ಲ ನಿಂತವರು ಆ ನಡೆದಿರುವ ಘಟನೆಯನ್ನೇ ನೋಡಾಕತ್ತಿದ್ರು. ಆಗ ಅವ ಬಸಲಿಂಗಪ್ಪ ಮತ್ತ ಮುಂದುವರಿಸಿ ಹೇಳಿದ, ನೀವು ಹೆಂಗೂ ಮಹಾಲಿಂಗಪುರದಾಗ ರುದ್ರಮ್ಮನಿಗೆ ಕಣ್ಣು ಕೊಟ್ಟಿರಿ ಅನ್ನೋದು ಅದು ಜಗಜ್ಜಾಹೀರಾಗ್ಯದ, ಎಲ್ಲಾ ಕಡೆಗಳಲ್ಲಿ ಸುದ್ದಿ ಆಗ್ಯದ. ಮುಂದೆ ನನಗೂ ಒಂದು ಆಶಾ ಮೂಡಿತ ಅವತ್ತನೆ, ಯಾಕೆ ಮಹಾಲಿಂಗ ಸ್ವಾಮಿಗಳ ಪಾದಕ್ಕೆ ನನ್ನ ಮಗನ ಹಾಕಿಸಬಾರದು? ಅವರ ಆಶೀರ್ವಾದದಿಂದ ನನ್ನ ಮಗನಿಗೆ ಯಾಕೆ ಕಣ್ಣು ಬರಬಾರದು? ಅದೊಂದು ಆಶೆ ಇಟ್ಟುಕೊಂಡು ಕೂತಿದ್ದೆ. ಇವತ್ತು ನೀವು ನನಗೆ ದೊರಕಿರಿಯಪ್ಪ, ನಿಮ್ಮ ಆಶೀರ್ವಾದ ಆಗಬೇಕು ಅಂತ ಹೇಳಿ ಬಹಳ ಪ್ರೀತಿಯಿಂದ ನಯವಿನಯದಿಂದ ಗುರುಗಳು ಮುಂದೆ ಬೇಡ್ಕೋತಾನ. ಮಹಾಲಿಂಗ ಸ್ವಾಮಿಗಳು ಎಲ್ಲಾ ಮಾತುಗಳನ್ನು ಕೇಳಿ ಆ ಶಿವಬಸವನ್ನು ಕೂಡ ಮಾತಾಡಿಸಿ ಅವನ ಜೀವನದ ಬಗ್ಗೆ, ಅವನ ಮಂಥನದ ಬಗ್ಗೆ ಎಲ್ಲಾ ವಿಚಾರವನ್ನು ಮಾಡಿ ನಂತರದಲ್ಲಿ ಏನ್ ಮಾಡಿದ್ರು ಅಂದ್ರೆ ಅವನ ತಲೆಯ ಮೇಲೆ ಪಾದೋದಕವನ್ನು ಸಿಂಪಡಣೆ ಮಾಡಿ ಅವನ ಹಣೆಗೆ ವಿಭೂತಿ ಧಾರಣ ಮಾಡಿ ಅವನ ತಲೆ ಮೇಲೆ ಹಸ್ತ ಇಟ್ಟು ಮಂತ್ರವನ್ನ ಹೇಳ್ತಾ ಬಂದ್ರೆ ಅವ ಏನಪ್ಪಾ ಅಂತಂದ್ರೆ ಕಣ್ಣನ್ನ ಸಾವಕಾಶವಾಗಿ ತೆರಿಲಿಕ್ಕೆ ಹೇಳ್ತಾರೆ, ತೆರಿತಾನೆ. ಮೊಗ್ಗಿದ್ದದ್ದು ಹೂ ಅಳ್ಳಿದಂಗ ಅಳ್ಳಿ ಹೋಗ್ತದ ಅನ್ನುವಂತ ಮಾತು ಬರ್ತದೆ. ಮೊಗ್ಗು ಬಿರದ ಹೆಂಗ ಹೂ ಆಗ್ತದ ಹಂಗ ಅವ ನಿಧಾನಕ್ಕೆ ಕಣ್ಣು ತೆರೆದ್ರೆ ಜಗತ್ತೆಲ್ಲ ಅವನಿಗೆ ಕಾಣಕ್ ಶುರುವಾತು. ಇವತ್ತು ಬೆಳಗರಿತು ನೋಡಪ್ಪ ನನಗ ಅಂತ ಬಹಳ ಸಂತೋಷ ಪಟ್ಟನಂತೆ ಅವರ ಪಾದದ ಮೇಲೆ ಬಿದ್ದು ತಂದೆ ಮಗ ಕೂಡಿ ಹೊರಳಾಡಿದರು ಅನ್ನುವಂತಹದ್ದು ಪುರಾಣದೊಳಗೆ ಬರ್ತದೆ. ಆತನಿಗೆ ಕಣ್ಣು ಕೊಟ್ಟ ಸುದ್ದಿ ರಾಜನಿಗೆ ಮುಟ್ತು, ಮಾಲೋಜಿಗೆ. ಅವ ಅರಮನೆ ಒಳಗಿದ್ದ. ಈ ಸಂದರ್ಭ ಹಿಂಗ ನಡೀತು ನೋಡು ಅಂತಂದಾಗ ಅವನು ಕೂಡ ತಡ ಮಾಡದೆ ಓಡಿ ಬಂದ. ಗುರುಗಳಂತೆ ಬಂದು, ಏನಪ್ಪ ಇಂಥ ಒಂದು ಸುದ್ದಿ ಕೇಳಿದೆ, ಏನದು ನನಗೆ ನಂಬಕ್ ಆಗುವಲ್ದು, ಏನೈತಿ ಆ ಪಾದೋದಕದಾಗ, ಏನೈತಿ ಆ ವಿಭೂತಿ ಒಳಗ, ಏನೈತಿ ಆ ಆಶೀರ್ವಾದದೊಳಗ, ಏನೈತಿ ಆ ಮಂತ್ರದೊಳಗ ಅಂತ ಆತ ಪ್ರಶ್ನೆ ಮಾಡ್ತಾ ಮಾಡ್ತಾ ಅದರ ಮಹತ್ವವನ್ನ ನನಗೆ ಹೇಳ್ರಿ ಅಂತ ಮುಂದೆ ಕುಂತನಂತ. ನಾನು ತಿಳ್ಕೋಬೇಕಾಗ್ಯದ. ಬಹಳ ಜನ ಮಹಾತ್ಮರ ಜೀವನದೊಳಗೆ ಇಂಥ ಸಂದರ್ಭಗಳು ಬರ್ತಾವ. ನಾನು ಕೇಳಿನಿ, ಓದಿನಿ, ಆದ್ರೆ ಇವತ್ತು ಸ್ವತಃ ನೋಡಾಕತ್ತೀನಿ. ನಿಮ್ಮ ಕಡೆಯಿಂದ ಆ ರುದ್ರಮ್ಮ ಕಣ್ಣು ತಂದುಕೊಂಡ್ಲು, ಕಣ್ಣನ್ನ ಪಡ್ಕೊಂಡ್ಲು. ಹಾಗೆ ಇವನು ಕೂಡ ನಮ್ಮ ಬಸಲಿಂಗಪ್ಪನ ಮಗ ಶಿವಬಸಪ್ಪನು ಕೂಡ ಕಣ್ಣನ್ನ ಪಡ್ಕೊಂಡ ಅಂತಂದ್ರೆ ಜಗತ್ತನ್ನ ಕಣ್ತುಂಬ ನೋಡುವಂತ ಶಕ್ತಿ ಪಡ್ಕೊಂಡ ಅಂದ್ರೆ ನನಗೆ ಬಹಳ ಹೆಮ್ಮೆ ಅನ್ಸಾಕತ್ತದೆ. ಆ ವಿಭೂತಿ ಮಹಿಮಾ ಒಂದಿಷ್ಟು ನನಗೆ ಹೇಳ್ರಿ ಅಂತ ಬೇಡಿದ್ನಂತವ. ಅವಾಗ ಮಹಾಲಿಂಗ ಸ್ವಾಮಿಗಳು ಅಷ್ಟಾವರಣದ ಬಗ್ಗೆ ಹೇಳ್ತಾ ಹೇಳ್ತಾ ವಿಭೂತಿ ವಿಶೇಷತೆಯನ್ನ ಹೇಳ್ತಾ ಬರುವಂತಹ ಪ್ರಸಂಗ. ಅಷ್ಟಾವರಣ ಅಂತ ನೀವು ಮೊನ್ನೆ ಕೇಳಿರಿ. 8 ಆವರಣ. ಆವರಣ ಅಂದ್ರೆ ಹೊದಿಕಿ. ಆವರಣ ನಮಗೊಂದು ಆವರಣದ ಅಲ್ಲ, ಈ ಬಟ್ಟೆಯನ್ನ ಹೊದ್ಕೊಂಡಿದೀವಿ. ನಮ್ಮ ದೇಹದ ರಕ್ಷಣೆಗೆ ಬಟ್ಟೆಯನ್ನ ಹೊದ್ಕೊಂಡಿದೀವಲ್ಲ, ಹಾಗೆ ಅಷ್ಟ ಆವರಣಗಳಿಂದ ನಮ್ಮ ಜೀವನಕ್ಕೊಂದು ಹೊದಿಕೆಯನ್ನ, ನಮ್ಮ ಬದುಕಿಗೆ ಒಂದು ಹೊದಿಕೆಯನ್ನ ಮಾಡಿಕೊಳ್ಳುವಂತದ್ದು. ಯಾವ್ಯಾವ ಹೊದಿಕೆ ಅಂದ್ರೆ ಒಂದು ಹೊದಿಕೆ ಅಲ್ಲ, 8 ಅದಾವ. ನಮ್ಮ ಬದುಕು ಸುಸೂತ್ರವಾಗಿ ನಡೆಯಾಕ ಏನು ಬೇಕು ಅಂದ್ರೆ ಈ 8 ಹೊದಿಕೆಗಳು ಬೇಕು ಅಂತ ಹೇಳ್ತಾರೆ. ಮೊದಲನೇದ್ದು ಗುರು, ಎರಡನೇದ್ದು ಲಿಂಗ, ಮೂರನೇದ್ದು ಜಂಗಮ, ನಾಲ್ಕನೇದ್ದು ವಿಭೂತಿ, ಐದನೇದ್ದು ರುದ್ರಾಕ್ಷಿ, ಆರನೇದ್ದು ಮಂತ್ರ, ಏಳನೇದ್ದು ಪಾದುದಕ, ಎಂಟನೇದ್ದು ಪ್ರಸಾದ. 8 ಆವರಣಗಳು.
ಕೆಲವರು ಹೀಗೂ ಹೇಳೋದುಂಟು, ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ ಅಂತ ಹಿಂಗೂ ಹೇಳೋರು ಇದ್ದಾರೆ. ಇರ್ಲಿ, ಇಲ್ಲಿ ಅಷ್ಟಾವರಣಗಳೊಳಗೆ ವಿಭೂತಿಯನ್ನ ಆರಿಸಿಕೊಂಡ್ರು. ವಿಭೂತಿ ಮಹತ್ವದ ಬಗ್ಗೆ ಕೇಳ್ಯಾನಲ್ಲ ರಾಜ, ಅದಕ್ಕೆ ಗುರುಗಳು ಅಷ್ಟಾವರಣದ ವಿಚಾರವನ್ನು ಹೇಳ್ತಾ ವಿಭೂತಿ ಮಹತ್ವವನ್ನ ಹೇಳಾಕತ್ತರು. ವಿಭೂತಿ ಅಂದ್ರೆ ಸಾಮಾನ್ಯ ಅಲ್ಲಪ್ಪ. ವಿಭೂತಿ ಅಂದ್ರೆ ಅದು ಗೋಮಯದಿಂದ ತಯಾರು ಮಾಡಿರುವಂತಹದ್ದು. ಅದಕ್ಕೆ ಭಸ್ಮ ಅಂತೂ ಕರೀತಾರೆ, ನಿಮಗೆ ಗುರ್ತು. ಭಸ್ಮ, ವಿಭೂತಿ, ಆಡ ಭಾಷೆ ಒಳಗೆ ಬತ್ತಿ ಅಂತಿರಲ್ಲ. ಅದನ್ನ ಗೋಮಯ ಆಕಳ ಸಗಣಿಯಿಂದ ತಯಾರು ಮಾಡ್ತಾರೆ. ಜವಾರಿ ಆಕಳದ ಸಗಣಿ ಅದನ್ನ ನೆರಳಾಗಿ ಒಣಗಿಸಿ ಅದನ್ನೇನಪ್ಪಾ ಅಂದ್ರೆ ಅನೇಕ ಸಂಸ್ಕಾರ ಕೊಟ್ಟು ಅದರ ಬೂದಿಯಿಂದ ಏನಪ್ಪಾ ಅಂತಂದ್ರೆ ವಿಭೂತಿಯನ್ನ ತಯಾರು ಮಾಡುವಂಥದ್ದು. ಅದ ಬಹಳ ವಿಶೇಷವಾಗಿ ತಯಾರು ಮಾಡ್ತಾರೆ ಶಿವಯೋಗ ಮಂದಿರದೊಳಗೆ. ನಮ್ಮ ಮಹಾನ್ ತಪ್ಪುಗಳು ದಯಮಾಡ್ಸ್ಯಾರ ನೋಡ್ರಿ, ಅವರಿಗೆ ಬಹಳ ಚೆನ್ನಾಗಿ ಗೊತ್ತದೆಲ್ಲ. ಅಲ್ಲೇನಪ್ಪಾ ಅಂದ್ರೆ ಶಾಸ್ತ್ರೋಕ್ತವಾಗಿ ಅಲ್ಲಿ ವಿಭೂತಿಯನ್ನ ತಯಾರು ಮಾಡ್ತಾರೆ. ಈಗ ಅಲ್ಲಿ ಕಲ್ತ್ಕೊಂಡು ಬಂದಂಥವ್ರು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಮಾಡ್ಲಿಕ್ಕತ್ತಾರೆ. ಅಂತೂ ಶಾಸ್ತ್ರೋಕ್ತವಾಗಿ ವಿಭೂತಿಯನ್ನ ನಾವೆಲ್ಲ ತಯಾರು ಮಾಡೋದನ್ನು ಕೇಳ್ತೀವಿ. ವಿಭೂತಿಯನ್ನ ಧರಿಸಿದ್ರೆ ಭವರೋಗ ಹೋಗ್ತದ ಅಂತಾರೆ. ಭವರೋಗನ ಹೋಗ್ತದಂದ್ರೆ ಇನ್ನುಳಿದ ರೋಗ ಹೋಗಾಕ್ವಲ್ವನು ಅಂತೇಳಿ ಒಂದು ಕಥೆ ಕೇಳಿರಲ್ಲ ನೀವು. ಯಾರೋ ಒಬ್ಬ ಪುಣ್ಯಾತ್ಮ ಸಿದ್ಧಗಂಗಾ ಮಠಕ್ಕೆ ಹೋಗಿದ್ನಂತ. ಅಲ್ಲಿ ಮಠ ಎಲ್ಲ ತಿರುಗಾಡಿ ನೋಡಿ ಅವ ಹೋಗುವಾಗ ಅಲ್ಲಿ ಅಂಗಡಿ ನೋಡಿದ ಒಂದು. ಎದರ ಅಂಗಡಿ ಅಂದ್ರೆ ವಿಭೂತಿ ರುದ್ರಾಕ್ಷಿ ಇಂಥವೆಲ್ಲ ಮಾರಾಟ ಮಾಡುವಂತ ಅಂಗಡಿ. ಅಲ್ಲೇ ವಿಭೂತಿ ನೋಡ್ದ, ವಿಶೇಷ ಅನಿಸ್ತು. ಎಂದೂ ವಿಭೂತಿ ನೋಡಿಲ್ಲ, ವಿಭೂತಿ ಬಗ್ಗೆ ಗೊತ್ತಿಲ್ಲ. ಅದನ್ನ ನೋಡಿ ಅದನ್ನ ಕೊಂಡುಕೊಂಡವ. ಕೊಂಡುಕೊಳ್ಳುವಾಗ ಕೇಳಿದೇನಪ್ಪ ಅಂದ್ರೆ ಇದನ್ನೇನ್ ಮಾಡುದು, ಹೆಂಗ್ ಹಚ್ಕೊಳ್ಳೋದು, ಹೆಂಗ ಏನು ಅಂತ ಎಲ್ಲಾ ವಿವರ ಕೇಳುದ್ರ ಜೊತೆಗೆ ಇದಕ್ಕೆ ಎಕ್ಸ್ಪೈರಿ ಡೇಟ್ ಇರ್ತದನು ಅಂತ ಕೇಳಿದ್ನಂತ. ಅವಾಗ ಅಂಗಡಿಯವ ಹೇಳಿದ್ನಂತ, ಈ ವಿಭೂತಿಗೆ ಎಕ್ಸ್ಪೈರಿ ಡೇಟ್ ಇರುವುದಿಲ್ಲ, ಇದನ್ನ ಹಚ್ಕೊಳ್ಳೋರ ಎಕ್ಸ್ಪೈರಿ ಡೇಟು ಕೂಡ ಮುಂದಕ್ಕೆ ಹೋಗ್ತತಿ ಅಂತ ಆ ಅಂಗಡಿಯವ ಹೇಳಿದ್ನಂತ. ವಿಭೂತಿ ಎಂದೂ ಹಾಳಾಗುವುದಿಲ್ಲ, ಇದನ್ನ ಹಚ್ಕೊಂಡವ್ರ ಜೀವನನೂ ಹಾಳಾಗುವುದಿಲ್ಲ. ವಿಭೂತಿಗೆ ಏನಪ್ಪಾ ಅಂದ್ರೆ ಸಾವಿಲ್ಲ, ಹಚ್ಕೊಂಡವರಿಗೂ ಕೂಡ ಸಾವು ಬರೋದಿಲ್ಲ. ವಿಭೂತಿಯನ್ನ ಧಾರಣೆ ಮಾಡಬೇಕು, ಅದು ರೋಗವನ್ನ ಕಳೀತದ, ಭವರೋಗವನ್ನು ಕಳೀತದ. ವಿಭೂತಿ ಹಚ್ಕೊಳ್ಳೋದೊಂದು ಸಂಸ್ಕಾರ. ಅದನ್ನ ಅನೇಕ ಸ್ಥಾನಗಳಲ್ಲಿ ಹಚ್ಕೊಳ್ತಾರೆ. 38 42 ಸ್ಥಾನಗಳಲ್ಲಿ ಹಚ್ಕೊಳ್ಳುವಂತ ವಿವರ ಅದ. ವಿಶೇಷ ಹಣೆ ಮೇಲೆ ಹಚ್ಕೊಳ್ಳುವಂತಹದ್ದು. ನಮ್ಮ ಹಿರಿಯರು, ಹಳ್ಳಿ ಜನ ಯಾವಾಗಲೂ ಹಣೆ ಮೇಲೆ ವಿಭೂತಿ ಧಾರಣ ಮಾಡಿಕೊಳ್ಳುವಂತಹದ್ದು. ಎದ್ದುಗಳೇ ಮುಖ ತೊಳೆದು ಇವತ್ತು ಹಚ್ಕೊಳ್ಳೋದು, ಸ್ನಾನ ಆದಗಳೇ ಹಚ್ಕೊಳ್ಳೋದು, ಪೂಜಾ ಮಾಡುವಾಗ ಹಚ್ಕೊಳ್ಳೋದು, ಸಾಯಂಕಾಲ ತಮ್ಮ ಹೊಲದ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಮುಖ ತಕ್ಕೊಂಗಳೇ ಇವತ್ತು ಹಚ್ಕೊಳ್ಳೋದು ನೋಡ್ತಿರುವಂತ ಇಂಥ ಕಾರ್ಯಕ್ರಮದೊಳಗಂತೂ ನೋಡಾಕ್ ಕುಂತ್ರ ಎಲ್ಲರ ಹಣೆ ಮೇಲೆ ವಿಭೂತಿಗಳೇ ಕಾಣ್ತಿದ್ವು. ಆದ್ರೆ ಈಗೆಲ್ಲ ಕಡಿಮೆ ಆಗದ ಹಚ್ಕೊಳ್ಳೋರ ಸಂಖ್ಯೆ. ಆದ್ರೆ ಹಂಗಾಗಬಾರ್ದು, ವಿಭೂತಿ ಹಚ್ಕೋಬೇಕು. ಎಲ್ಲರೂ ಪೌಡರ್ಗಳನ್ನ ಹಚ್ಕೊಳ್ಳುವಂಥವ್ರು ಬಹಳ ಮಂದಿ ಆಗ್ಯಾರ. ಈಗ ಸ್ನೋ ಹಚ್ಕೊಳ್ಳುವಂಥವ್ರು, ಪೌಡರ್ ಹಚ್ಕೊಳ್ಳುವಂಥವ್ರು, ಸೆಂಟು ಇತ್ಯಾದಿ ಹಚ್ಕೊಳ್ಳುವಂಥವ್ರೇ ಬಹಳ ಮಂದಿ. ಆದ್ರೆ ವಿಶೇಷವಾಗಿ ವಿಭೂತಿಯನ್ನು ಹಚ್ಕೊಳ್ಳೇಬೇಕು. ವಿಭೂತಿ ಬಹಳ ಒಳ್ಳೆಯದು. ಆ ವಿಭೂತಿ ಧಾರಣೆಯ ಬಗ್ಗೆ ಮಹಾಲಿಂಗ ಸ್ವಾಮಿಗಳು ಆ ಮಾಲೋಜಿ ರಾಜನಿಗೆ ಹೇಳ್ತಾ ಹೊಂಟಾರ. ವಿಭೂತಿ ಶಿವನಿಂದ ಬಂದದಪ್ಪ, ಸ್ವತಃ ಶಿವನೇ ವಿಭೂತಿ ಧಾರಣೆ ಮಾಡಿಕೊಳ್ತಿದ್ದ. ಶಿವನೇ ಕೊಟ್ಟಿರುವಂಥ ಒಂದು ಲಾಂಛನ ಇದು ನಮಗ. ಇದನ್ನ ಧಾರಣೆ ಮಾಡುವಂತಹದ್ದು ನಮಗ ಶ್ರೇಯಸ್ಸನ್ನುಂಟು ಮಾಡ್ತದ. ನಮ್ಮ ರೋಗ ಭವರೋಗ ಕಳೆಯೋದಲ್ಲ, ನಮ್ಮ ಜೀವನದ ಯಶಸ್ಸಿಗೆ ಇದು ಸಹಕಾರಿ ಆಗ್ತದೆ. ಭೂತ ಪ್ರೇತ ಪಿಶಾಚಿಗಳ ಕಾಟ ಆಗುವುದಿಲ್ಲ. ಅಷ್ಟ ಅಲ್ಲ, ಹುಳುಕು ಹುಣ್ಣು ಕಜ್ಜಿ ಇತ್ಯಾದಿ ರೋಗಗಳು ಬರೋದಿಲ್ಲ. ನಂತರದೊಳಗ ಮಕ್ಕಳಿಗೂ ಕೂಡ ಧರಿಸೋದ್ರಿಂದ ಯಾವ ದೃಷ್ಟಿ ಅವ್ರಿಗೆ ಆಗುವುದಿಲ್ಲ. ವಿಭೂತಿ ಧಾರಣ ಮಾಡ್ಕೊಳ್ಳೋದ್ರಿಂದ ಅವ್ರ ಮೇಲೆ ಯಾರ ಕೆಟ್ಟ ದೃಷ್ಟಿಯೂ ಕೂಡ ಬೀಳುವುದಿಲ್ಲ. ಹಿಂಗ ಅನೇಕ ಮಾತುಗಳು ಬರ್ತವೆ. ನಾವು ಕೇಳ್ತೀವಲ್ಲಿ, ನೀರಿಂಗೆ ನೈದೆಲೆಯ ಶೃಂಗಾರ, ಬಸವಣ್ಣವ್ರ ವಚನ. ಸಮುದ್ರಕ್ಕೆ ತೆರೆಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ,
ಗಗನಕ್ಕೆ ಚಂದ್ರಮನೆಯೇ ಶೃಂಗಾರ, ಕೂಡಲ ಸಂಗನ ಶರಣರ ನೊಸಲಿಗೆ ಶ್ರೀ ವಿಭೂತಿಯೇ ಶೃಂಗಾರ ಅನ್ನುವಂತಹದ್ದು. ಅದಕ್ಕೆ ನಾವೆಲ್ಲರೂ ವಿಭೂತಿಯನ್ನ ಧಾರಣ ಮಾಡ್ಬೇಕು. ನಮ್ ಗವಾಯಿಗಳು ಹಾಡ್ತಾರಂತ ನೋಡ್ರಿ, ಒಂದ್ ಮಾತು ಕೇಳ್ಬಿಡ್ರಿ ಅವ್ರ ಹಾಡನ್ನು. ಅದು ಎಲ್ಲಿಂದ ಅದೇ ಮಾಡಿಸಿದ್ರಿ? ನೋಡ್ರಿ, ಎಲ್ಲಿಂದ ಅದೇ ಮಾಡಿಸಿದ್ರಿ? ಹೌದ್ರಿ, ಆರಾಮದ್ರಿ? ಗುರುಗಳು ಆರಾಮದಾರ? ಇವ್ರೆ ಅವೆಲ್ಲ ನಿಮಗ ಗೊತ್ತಾಕವ, ನಮಗ ಐಡಿಯಾ ಇಲ್ಲ. ಮುತ್ತಿ ಜಾತ್ರೆ ಚಲೋ ಮಾಡ್ಯಾರ, ಅದು ಎಲ್ಲಾ ಊರಾಗೂ ಶುರುವಾಗೈತ್ರಿ. ಹೌದು, ಬಾಳ ದಿನ ಆಗಿತ್ತು ನೋಡಿದ್ದಿಲ್ಲ, ಬಾಳ ದಿನ ಆಗಿತ್ತು ನಿಮ್ಮನ್ನ ನೋಡಿದ್ದಿಲ್ಲ. ನಮಗೇನ್ ಪಾದರಕ್ಷೆ ಕೊಟ್ರಿಲ್ಲ, ಪ್ರತಿ ದಿವಸ ಹಾಕುವಾಗ ನಿಮ್ ನೆನೆಸ್ಕೊಂಡ ಹಾಕೋತೀವಿ. ಚಲೋ ಆಗೈತಿ. ಮತ್ ಅವು ಅಲ್ಲೇಗ್ಯಾವ ನಮಗೆ, ಇವ್ ರೂಢಿ ಆದವಲ್ಲ, ಅವ್ನ ಹಾಕೊಳಕ ಮನಸ್ಸಿಲ್ಲ. ಚಲೋ ಆಗ್ಯಾವ್ರ, ಬರೋಬ್ಬರಿ ಆಗ್ಯಾವ. ಮೊದಲ್ ಬಂದ್ ಹೋಗ್ಯಾರ. ಎಲ್ಲರೂ ಹಣೆಗೆ ವಿಭೂತಿಯನ್ನ ಧಾರಣೆ ಮಾಡಬೇಕು. ಕೂಡಲ ಸಂಗನ ಶರಣರ ನೊಸಲಿಗೆ ವಿಭೂತಿಯೇ ಶೃಂಗಾರ ಅಂದಾರ. ಈಗೆಲ್ಲ ಶೃಂಗಾರಕ್ಕೆ ಏನೇನೋ ಖರ್ಚು ಮಾಡ್ತಾರ, ಏನೇನೋ ಹಚ್ಕೊಳ್ಳುವಂತ ವ್ಯವಸ್ಥೆ ಇವತ್ತು ಬೆಳೆದು ಬಂದದ. ಆದ್ರ ಅವೆಲ್ಲ ಕೆಮಿಕಲ್ ರೀ, ಅವೆಲ್ಲ ಅವನ್ನ ಹಚ್ಕೊಳ್ಳೋದ್ರಿಂದ ರೋಗಾನ ತಂದುಕೊಳ್ತೀವಿ ವಿನಃ ಅದರಿಂದ ಏನು ಆರೋಗ್ಯ ಸಿಗುವುದಿಲ್ಲ. 4 ದಿನ ಚಂದ ಕಾಣಕ ಏನೇನೋ ಖರ್ಚು ಮಾಡಿ ಕಾಸ್ಮೆಟಿಕ್ಸ್ ಗಳನ್ನ ಹಚ್ಕೊಳ್ಳೋ ಬದಲಾಗಿ ಏನು ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿಯ ಪ್ರತೀಕವಾಗಿರುವಂತ ವಿಭೂತಿ ಧಾರಣೆ ಮಾಡೋದನ್ನ ಎಲ್ಲರೂ ರೂಢಿಸ್ಕೋಬೇಕು. ಹಿರಿಯರು ಹಚ್ಕೋತಾರ, ಮಕ್ಕಳಿಗೂ ಹಚ್ಕೋ ಅಂತ ಹೇಳ್ತಾರ, ಅವು ಒಲ್ಲೆ ತಾವ್. ಒಲ್ಲೆ, ನಾ ಸಾಲಿಗೆ ಹೊಂಟೀನಿ, ಕಾಲೇಜ್ಗೆ ಹೊಂಟೀನಿ, ಹೊರಗೆ ಹೊಂಟೀನಿ, ಅಲ್ಲಿ ಹೊಂಟೀನಿ. ಎಲ್ಲಿ ಹೋದರೂ ಕೂಡ ಹಚ್ಕೊಂಡ್ರೆ ಏನ್ ತಪ್ಪದ? ಅವರವರ ಧರ್ಮವನ್ನ ಅವರವರು ಪಾಲಿಸ್ತಾರ, ನಮ್ಮ ಧರ್ಮವನ್ನ ನಾವು ಪಾಲಿಸ್ಬೇಕು. ನಮ್ ಧರ್ಮ ಪಾಲಿಸೋದ್ರೊಳಗೆ ಏನ್ ತಪ್ಪದ? ಹಾಗಾಗಿ ವಿಭೂತಿ ಧಾರಣೆ ಮಾಡೋದು ಅದೇನು ಅಸಹ್ಯಕರ ಅಂತ ಯಾಕೆ ಭಾವಿಸ್ಬೇಕು ಹುಡುಗರು? ಹಾಗಾಗಿ ನೀವು ವಿಭೂತಿಯನ್ನು ಹಚ್ಕೊಳ್ರಿ, ಕೊಳ್ಳಾಗ ಲಿಂಗವನ್ನ ಕಟ್ರಿ, ರುದ್ರಾಕ್ಷಿ ಧಾರಣ ಮಾಡ್ರಿ. ಇವೆಲ್ಲ ನಮಗೆ ಬೇಕು ಅನ್ನುವಂತಹದ್ದು. ಇವು ನಮ್ಮ ಸಂಸ್ಕೃತಿಯ ಪ್ರತೀಕ, ಸಂಸ್ಕಾರದ ಪ್ರತೀಕ, ನಮ್ಮನ್ನ ತಪ್ಪು ಹಾದಿಗೆ ಹೋಗಲಾರ್ದಂಗ ಕಾಯ್ತವ ಅನ್ನುವಂತಹದ್ದು. ಹಂಗಾಗಿ ವಿಭೂತಿ ಧಾರಣೆಯನ್ನ ಪ್ರತಿಯೊಬ್ಬರು ಕೂಡ ಮಾಡಿಕೊಳ್ಬೇಕು ಅನ್ನುವಂತ ಮಾತನ್ನ ಹೇಳ್ತಾ, ವಿಭೂತಿ ಧಾರಣೆಯ ಮಹತ್ವವನ್ನ ಆ ರಾಜನಿಗೆ ಮಹಾಲಿಂಗ ಸ್ವಾಮಿಗಳು ಹೇಳ್ತಾ ಬರ್ತಾರ. ಅದರ ಮಹತ್ವ ಹೇಳ್ತಾರೆ, ಅದರ ಮಹತ್ವವನ್ನ ಹೇಳ್ತಾ ಬಂದ್ರು. ಅದನ್ನ ಹಚ್ಕೊಂಡವರು ಮಹಾತ್ಮರಾಗ್ಯಾರಪ್ಪ, ಪುಣ್ಯಾತ್ಮರಾಗ್ಯಾರಪ್ಪ. ಅದಕ್ಕೆ ಆ ವಿಭೂತಿಯ ಧಾರಣೆ ಅವಶ್ಯವಾಗಿ ಬೇಕು. ಕಾಣದ ಕಣ್ಣು ಕಂಡುವು ಅಂದ ಮೇಲೆ, ಕಳೆದುಕೊಳ್ಳಾರ್ದಂಥ ರೋಗವನ್ನೇ ಕಳ್ಕೋತಾರ ಅಂದ ಮೇಲೆ, ಮತ್ತ ಎಂಥ ಪಾಪಿಯಾದರೂ ಕೂಡ ವಿಭೂತಿ ಧಾರಣೆಯಿಂದ ಪುಣ್ಯವಂತನಾಗ್ತಾನೆ, ಆತ ಪುಣ್ಯ ಪ್ರಾಪ್ತಿಯನ್ನು ಮಾಡಿಕೊಳ್ತಾನೆ ಅನ್ನುವಂಥ ಅನೇಕ ಕಥೆಯನ್ನ ಹೇಳ್ತಾ ಬರ್ತಾರ ಅವರು. ಏನ್ ಹೇಳ್ತಾರ ಅಂತಂದ್ರೆ, ಗೌತಮ ಋಷಿಯ ಶಾಪಕ್ಕೇನೋ ವಸಿಷ್ಠನ ವಂಶದಲ್ಲಿ ಹುಟ್ಟಿ ಬಂದಂಥ ಒಬ್ಬ ಸಾಧಕ, ಆತ ಏನಪ್ಪಾ ಅಂತಂದ್ರೆ ಶಾಪಗ್ರಸ್ತನಾಗಿ ಬಿಟ್ಟಿದ್ದ. ಆತ ಶಾಪಗ್ರಸ್ತನಾದಾಗ ಏನಾತು ಅಂತಂದ್ರೆ, ಆ ಶಾಪವನ್ನ ಕಳ್ಕೊಳ್ಳೋದಕ್ಕೆ ಏನ್ ಮಾಡ್ಲಿ ಅಂತ ಒದ್ದಾಡುವಾಗ, ಆ ಶಾಪ ವಿಮೋಚನೆಗೆ ಏನ್ ಮಾಡ್ಲಿ? ಆ ಶಾಪ ಯಾವುದು ಅಂದ್ರೆ, ಅವ ಸತ್ತು ಜೇನು ಹುಳುವಾಗಿ ಹುಟ್ಟುವಂತದ್ದು.
ಆ ಜೇನು ಹುಳುವಾಗಿ ಹುಟ್ಟಿದಂಥ ಆ ವ್ಯಕ್ತಿ ಏನಪ್ಪಾ ಅಂತಂದ್ರೆ ಅಹೋಬಲ ಅನ್ನುವಂತಾತ, ಆತ ಜೇನು ಹುಳುವಾದ ಮೇಲೂ ಕೂಡ ಮತ್ತೆ ಸಾವನ್ನಪ್ತಾನೆ. ಏನಪ್ಪಾ ಇದು, ಮತ್ತೆ ಹುಳುವಾಗಿ ಹುಟ್ಟಿ ಸತ್ತು ಮತ್ತೆ ಹುಳುವಾಗಿ ಹುಟ್ಟಿ ಏನಪ್ಪಾ ಇದು ನನ್ನ ಜನ್ಮ ಅಂತ ಗೋಳಾಡುವಾಗ ಆಗ ಏನಪ್ಪಾ ಅಂತ ಕೇಳಿದ್ರೆ ಋಷಿಗಳು ಆತನಿಗೆ ಆಶೀರ್ವಾದ ಮಾಡ್ತಾರೆ. ಏನಪ್ಪಾ ಆಶೀರ್ವಾದ ಅಂತಂದ್ರೆ ವಿಭೂತಿಯನ್ನ ಧಾರಣೆ ಮಾಡಿ ಆ ವಿಭೂತಿ ಧಾರಣೆಯಿಂದ ಆ ಜಂತುವಿನ ಕ್ರಿಮಿಕೀಟದ ಜನ್ಮದಲ್ಲಿ ಹುಟ್ಟಿ ಬರುವಂತಹದ್ದನ್ನು ಕಳ್ಕೊಂಡು ಮತ್ತೆ ಮನುಷ್ಯನಾಗಿ ಮುಕ್ತತೆಯ ಹಾದಿಯನ್ನು ಹಿಡ್ದ, ಮುಕ್ತಿಯ ಹಾದಿಯನ್ನು ಹಿಡ್ದ ಅನ್ನುವಂಥ ಮಾತು ಈ ಪುರಾಣದೊಳಗೆ ಉಲ್ಲೇಖ ಮಾಡ್ತಾರೆ. ನಂತರದೊಳಗೆ ಏನಪ್ಪಾ ಅಂತಂದ್ರೆ ಗೌತಮ ಋಷಿ ತನ್ನ ಹೆಂಡತಿಯನ್ನ ಅಹಲ್ಯೆಯನ್ನ ಕರ್ಕೊಂಡು ಒಂದು ಯಾಗಕ್ಕೆ ಭಾಗವಹಿಸಿದಾಗ, ಒಂದು ಯಜ್ಞ ಯಾಗದಲ್ಲಿ ಭಾಗವಹಿಸಿದಾಗ ಆ ಅಹಲ್ಯೆಯ ರೂಪವನ್ನ ನೋಡಿ, ಸೌಂದರ್ಯವನ್ನ ನೋಡಿ ಅಲ್ಲಿ ಬಂದಂತ ಅನೇಕ ಜನ ಋಷಿ ಮುನಿಗಳ ಮನಸ್ಸಿನ್ಯಾಗ ಕೆಟ್ಟ ಭಾವನೆಗಳು ಬಂದುವಂತ್ರಿ. ಕೆಟ್ಟ ಭಾವನೆಗಳು ಬಂದಾಗ ಅವಾಗ ಗೌತಮ ಋಷಿ ಏನ್ ಮಾಡಿದ ಅಂತಂದ್ರೆ ಅವರಿಗೆಲ್ಲ ಶಾಪ ಕೊಟ್ಟನಂತ, ನಿಮ್ಮ ಜ್ಞಾನ ಎಲ್ಲ ಮರೆತು ಹೋಗಲಿ, ನಿಮ್ಮ ಜ್ಞಾನ ಅದು ಹಾಳಾಗಲಿ ಅಂತ ಶಾಪ ಕೊಟ್ಟನಂತ. ಅವಾಗ ಅವರೆಲ್ಲ ಸಾಮಾನ್ಯರಂಗ ಮಾತಾಡಿಕೊಂಡು ಜಗಳಾಡಿಕೊಂಡು ಟೀಕಾ ಟಿಪ್ಪಣಿ ಮಾಡಿಕೊಂಡು ಬದುಕನ್ನ ಮಾಡಕ್ ಶುರು ಮಾಡಿದ್ರು. ಅವಾಗ ಏನಾತು ಅಂತಂದ್ರೆ ಈ ಶಾಪ ವಿಮೋಚನೆ ಆಗುದ್ ಹೆಂಗ ಅಂತ ದೇವತೆಗಳು ಆ ಗೌತಮನಿಗೆ ಗೌತಮ ಋಷಿಗೆ ಪ್ರಶ್ನೆ ಮಾಡಿದಾಗ ಗೌತಮ ಋಷಿಗಳು ಹೇಳ್ತಾರ, ಏನಿಲ್ಲ, ವಿಭೂತಿ ಧಾರಣೆ ಮಾಡಿದ್ರ ಆಯ್ತು, ಅವರ ಜ್ಞಾನ ಮತ್ತೆ ಬಂದು ಬಿಡ್ತದ, ಮರೆತ ಅವರ ಜ್ಞಾನ ಅವರ ನೆನಪಿಗೆ ಮತ್ತೆ ಬರ್ತದ, ಕಳ್ಕೊಂಡ ಜ್ಞಾನ ಮತ್ತೆ ಅವರಿಗೆ ದೊರೀತದ ಅನ್ನುವಂತ ಮಾತನ್ನು ಹೇಳಿದಾಗ ಕೊನೆಗೆ ಅವರಿಗೆಲ್ಲ ವಿಭೂತಿ ಧಾರಣೆಯನ್ನ ಮಾಡಿದ ಮೇಲೆ ಅವರು ಕಳ್ಕೊಂಡಂತ ತಮ್ಮ ಜ್ಞಾನವನ್ನ ಮತ್ತೆ ಪಡ್ಕೊಳ್ತಾರ ಅನ್ನುವಂತ ಉಲ್ಲೇಖವು ಕೂಡ ಬರ್ತದೆ. ಹಾಗ ಏನಪ್ಪಾ ಅಂದ್ರೆ ಎಲ್ಲಾ ಶರಣರ ವಿಚಾರಗಳನ್ನು ನೋಡ್ತೀವಲ್ಲ, ಅವರೆಲ್ಲ ವಿಭೂತಿಯ ಬಗ್ಗೆ ಸಾಕಷ್ಟು ಮಾತುಗಳನ್ನು ಹೇಳ್ತಾ ಬರ್ತಾರ. ವಿಭೂತಿ ಬಗ್ಗೆ ಏನ್ ಹೇಳ್ತಾರ ಅಂತಂದ್ರೆ, ಅಯ್ಯ ಎನಗೆ ವಿಭೂತಿಯೇ ಮನೆ ದೈವ, ಅಯ್ಯ ಎನಗೆ ವಿಭೂತಿಯೇ ಕುಲದೈವ, ಅಯ್ಯ ಎನಗೆ ವಿಭೂತಿಯೇ ಸರ್ವ ಕಾರಣ, ಅಯ್ಯ ಎನಗೆ ವಿಭೂತಿಯೇ ಸರ್ವ ಕಾರಣ, ಅಯ್ಯ ಎನಗೆ ವಿಭೂತಿಯೇ ಸರ್ವಸಿದ್ಧಿ, ಅಯ್ಯ ಶ್ರೀ ಮಹಾವಿಭೂತಿ ಎಂಬ ಪರಂಜ್ಯೋತಿ ನೀವಾದಿರಾಗಿ ಎನಗೆ ವಿಭೂತಿಯೇ ಸರ್ವ ಸಾಧನವಯ್ಯ ಅನ್ನುವಂತ ಮಾತನ್ನು ಹೇಳ್ತಾರೆ. ನೋಡ್ರಿ, ವಿಭೂತಿಗೆ ಎಂತ ಸ್ಥಾನವನ್ನು ಕೊಡ್ತಾರೆ. ಹಾಗಾಗಿ ಮಹಾತ್ಮರು ಲಿಂಗದೊಳಗಾದಾಗ ಅವ್ರಿಗೇನಂತ ಕರೀತಾರೆ, ವಿಭೂತಿ ಪುರುಷರು ಅಂತ ಕರೀತಾರೆ. ಮಹಾತ್ಮರು ದೇಹ ಬಿಟ್ಟಾಗ, ಮಹಾತ್ಮರು ನಮ್ಮ ನಗಲಿದಾಗ, ಅವರ ಬಗ್ಗೆ ನೆನಪನ್ನ ಮಾಡಿಕೊಳ್ಳುವಾಗ ಅವರಿಗೆ ವಿಭೂತಿ ಪುರುಷರು ಅಂತಲೇ ಕರೆಯುವಂತ ನೆನಪು ಮಾಡಿಕೊಳ್ಳುವಂತ ಸಂದರ್ಭ. ಯಾಕೆ ವಿಭೂತಿ ಪುರುಷರು ಅಂದ್ರೆ ಅವರು ಭೂತಗಳಿಗೆ ಒಳಗಾಗುವುದಿಲ್ಲ. ಏನು ಮಣ್ಣು ನೀರು ಗಾಳಿ ಬೆಳಕ ಹೇಳ್ತೀವಲ್ರಿ, ಪಂಚಭೂತಗಳಿಂದ ಈ ಶರೀರ ಆಗಿರ್ತದ. ಈ ಶರೀರವನ್ನ ಬಿಟ್ಟ ಮೇಲೆ ಅವರು ಭೂತ ಹೋಗಿ ವಿಭೂತ ಪುರುಷರಾಗಿ ಬಿಡ್ತಾರೆ. ನಾವು ವಿಭೂತಿ ಪುರುಷರಾಗುವುದಿಲ್ಲ. ನಾವು ನೀವೆಲ್ಲ ಪ್ರಪಂಚ ಮಾಡಿ ಪ್ರಪಂಚವನ್ನ ಹಾಸ್ಕೊಂಡು ಹೊತ್ತುಕೊಂಡು ಅದ ಚಿಂತಿ ಒಳಗ ಜೀವನ ಕಳೆದು ಅದ ಚಿಂತಿ ಒಳಗ ದೇಹ ಬಿಟ್ಟವರು ನಾವು ಯಾವಾಗ ವಿಭೂತಿ ಪುರುಷರಾಗಕ್ಕೆ ಸಾಧ್ಯದೆ? ಅದಕ್ಕೆ ಈ ಪ್ರಪಂಚದೊಳಗೆ ಹುಟ್ಟಿ ಬಂದರೂ ಕೂಡ ಇದನ್ನ ಅಳೆದು ಅವರು ಸ್ವತಃ ಪರಮಾತ್ಮನ ಸ್ವರೂಪರೇ ಆಗಿ ಹೋದಂತ ಮಹಾತ್ಮರಿಗೆ ಮಾತ್ರ ವಿಭೂತಿ ಪುರುಷರು ಅಂತ ಬಳಸ್ತಾರೆ. ಅವರು ಮತ್ತೆ ಭೂತಗಳಿಗೆ ಒಳಗಾಗುವುದಿಲ್ಲ, ಪಂಚಭೂತಗಳಿಂದ ಆದ ಶರೀರವನ್ನು ಹೊತ್ತು ಬರೋದಿಲ್ಲ ಅವರು. ಹಾಗಾಗಿ ಅವರಿಗೆ ವಿಭೂತಿ ಪುರುಷರು ಅಂತ ಕರೀತಾರ ಅನ್ನುವಂತ ಮಾತಿದೆ. ಇರ್ಲಿ, ನಾವೆಲ್ಲರೂ ವಿಭೂತಿ ಧಾರಣೆಯನ್ನ ಮಾಡೋಣ. ಮನಿ ಒಳಗ ಮಕ್ಕಳಿಗೆಲ್ಲ ವಿಭೂತಿ ಹಚ್ಕೊಳ್ರಿ ಅನ್ನೋದನ್ನ ನೀವೆಲ್ಲ ಕಲಿಸ್ರಿ. ಮುಖ ತಕ್ಕೊಂಡಾಗ ಸ್ನಾನ ಮಾಡಿದಾಗಲೆಲ್ಲ ವಿಭೂತಿ ಧಾರಣ ಮಾಡ್ಬೇಕು. ಹೊರಗೆ ಹೋಗುವಾಗ ಕೂಡ ಅವಶ್ಯವಾಗಿ ವಿಭೂತಿ ಹಚ್ಚಿಕೊಂಡು ಹೋಗುವುದನ್ನೇ ರೂಢಿ ಮಾಡ್ರಿ ಅನ್ನುವಂತ ಮಾತನ್ನು ಹೇಳ್ತಾ ಮಾತಿಗೆ ನಾವು ವಿರಾಮವನ್ನು ಕೊಡೋಣ. ಯಾಕಂದ್ರೆ ಇವತ್ತು ವಿಶೇಷವಾಗಿ ನಮ್ಮ ವೇದಿಕೆಗೆ ಇವತ್ತು ಪೂಜ್ಯರು ನಮ್ಮ ಶೇಗುಣಸಿ ವಿರಕ್ತ ಮಠದ ನಮ್ಮ ಡಾಕ್ಟರ್ ಮಹಂತ ಪ್ರಭು ಮಹಾಸ್ವಾಮೀಜಿಯವರು ದಯಮಾಡಿಸಿದ್ದಾರೆ. ಬಹಳ ವಿಶೇಷವಾಗಿರುವಂತ ಸಂದರ್ಭ ಇವತ್ತು. ಯಾಕಂದ್ರೆ ಪೂಜ್ಯರು ಅಪರೂಪದ ಪ್ರವಚನಕಾರರು. ನಿಮಗೆಲ್ಲ ಏನಪ್ಪಾ ಅಂದ್ರೆ ಅದ್ಭುತವಾಗಿರುವಂತ ಪ್ರವಚನದ ಮೂಲಕ ತತ್ವವನ್ನ ತಿಳಿಯಪಡಿಸುವಂತಹವರು. ನಾಡಿನಾದ್ಯಂತ ತಮ್ಮ ಪ್ರವಚನ ಸುಧೆಯ ಮೂಲಕ ಪ್ರಸಿದ್ಧಿಯನ್ನ ಪಡ್ಕೊಂಡಿರುವಂತ ಪೂಜ್ಯರು ಇವತ್ತು ನಮ್ಮ ವೇದಿಕೆಗೆ ದಯಮಾಡಿಸಿದ್ದು ಬಹಳ ಸಂತೋಷ. ಸೈಬಾಪುರ ಗ್ರಾಮದವರೆಲ್ಲ ಅವರ ಆಶೀರ್ವಾಣಿಯನ್ನ
ಕೇಳಿ ಸಂತುಷ್ಟರಾಗಬೇಕು ಅನ್ನುವಂತ ಹಾರೈಕೆಯನ್ನ ಮಾಡ್ತಾ ನಮ್ಮ ಮಾತಿಗೆ ವಿರಾಮ ಹೇಳ್ತೇವೆ. ವಂದನೆಗಳು. ಉತ್ತರೇದಾತ್ಮನಾತ್ಮಾನ ನಾತ್ಮಾನಮವಸಾದಯೇ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವರಿಪುರಾತ್ಮ. ಮಹಾತಪಸ್ವಿ ಮಹಾಲಿಂಗೇಶ್ವರರನ್ನ ಹಾಗೂ ಶಿವಲಿಂಗೇಶ್ವರರನ್ನ ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಎನ್ನ ಗುರುದೇವ ಹಾಗೂ ಗುರು ಒಡೆಯರ ಪವಿತ್ರ ಪಾದಗಳಿಗೆ ನತಮಸ್ತಕನಾಗಿ ವೇದಿಕೆ ಮೇಲೆ ಆಸೀನರಾಗಿ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿದ ಪೂಜ್ಯ ಗುರುಗಳ ಪವಿತ್ರ ಪಾದಗಳಿಗೂ ವಂದಿಸಿ ನಮಗೆಲ್ಲರಿಗೂ ಸಾಧಕರಿಗೆ ಮಾರ್ಗದರ್ಶನ ಮಾಡುತ್ತಾ ಇರುವ ಸೇವಾಸಿಯ ಪರಮ ಪೂಜ್ಯ ಗುರುದೇವರ ಪವಿತ್ರ ಪಾದಗಳಿಗೆ ವಂದಿಸಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಅಂದ್ರೆ ಅಜ್ಜ ಹೇಳ್ಯಾರ, ಚಪ್ಪಾಳೆ ಹೊಡೆಯೋದು ಸಂಸ್ಕೃತಿ ಅಲ್ಲ, ಶರಣು ಶರಣಾರ್ಥಿ ಅಂತ ಮರಳಿ ಗುರುಗಳಿಗೆ ಹೇಳೋದು, ನಮಸ್ಕಾರ ಮಾಡೋದು. ಜಗತ್ತಿನಲ್ಲಿ ಎಲ್ಲ ಪ್ರಾಣಿಗಳಿಗಿಂತ ಯಾವುದು ಶ್ರೇಷ್ಠವಾದ ಪ್ರಾಣಿ? ಅನೇಕ ಜೀವರಾಶಿಗಳು ಈ ಭೂಮಿಯಲ್ಲಿ ಹುಟ್ಟುತ್ತವೆ, ಈ ಭೂಮಿಯಲ್ಲಿ ಸಾಯುತ್ತವೆ. ಆದರೆ ಶ್ರೇಷ್ಠವಾದ ಪ್ರಾಣಿ ಯಾವುದು ಅಂತಂದ್ರೆ ಅದು ಮನುಷ್ಯ ಪ್ರಾಣಿ ಶ್ರೇಷ್ಠವಾದ. ಶ್ರೀಮನ್ ನಿಜಗುಣ ಶಿವಯೋಗಿಗಳು ಒಂದು ಕಡೆ ಹೇಳ್ತಾರೆ, ಮನುಷ್ಯ ಜನ್ಮಕ್ಕಿಂತ ಮತ್ತೊಂದು ಶ್ರೇಷ್ಠವಾದ ಜನ್ಮ ಇಲ್ಲ ಅಂತ ಹೇಳ್ತಾರೆ. ದಾಸರು ಹೇಳ್ತಾರೆ ಇದೇ ಮಾತನ್ನು. ಮನುಷ್ಯ ಜನ್ಮ ದೊರೆಯುವುದು ದುರ್ಲಭ, ಹಾಳು ಮಾಡಿಕೊಳ್ಳಬೇಡಿರಿ ಹುಚ್ಚಪ್ಪಗಳಿರ ಅಂತ ಹೇಳ್ತಾರೆ. ಭಗವಂತ ನಮಗೆ ಏನನ್ನ ಕೊಟ್ಟಿಲ್ಲ ಹೇಳಿ? ಎಲ್ಲವನ್ನ ಭಗವಂತ ನಮಗೆ ಕರುಣಿಸಿದ್ದಾನೆ. ನಾವು ಹುಟ್ಟಿ ಈ ಭೂಮಿಗೆ ಬರುವ ಮೊದಲೇ ಗಾಳಿಯನ್ನ ಇಟ್ಟಿದ್ದಾನೆ ಭಗವಂತ. ನಾವು ಹುಟ್ಟಿ ಈ ಭೂಮಿಗೆ ಬರುವ ಮೊದಲೇ ನೀರನ್ನ ಇಟ್ಟಿದ್ದಾನೆ ಭಗವಂತ. ಆಹಾರವನ್ನ ಸಕಲ ಗಿಡಗಳಲ್ಲಿ, ಸಕಲ ವಸ್ತುಗಳಲ್ಲಿ ಆಹಾರ ಪದಾರ್ಥಗಳನ್ನ ತುಂಬಿ ಇಟ್ಟಿದ್ದಾನೆ ಭಗವಂತ. ನಾವು ಹುಟ್ಟಿ ಬರುವ ಮೊದಲೇ ಮಾಡಿ ಇಟ್ಟಿದ್ದಾನೆ ಭಗವಂತ. ಎಲ್ಲವನ್ನ ಕೊಟ್ಟಿದ್ದಾನೆ, ಆದರೆ ಮನುಷ್ಯನ ಹೊರಗು ಮಾತ್ರ ಇನ್ನೂ ನಿಂತಿಲ್ಲ. ಒಂದಿಷ್ಟು ತಿಳಿದು ನಡೆಯಬೇಕಲ್ಲ. ಇದು ಮನುಷ್ಯ ಜನ್ಮ ಅನ್ನೋದು ಬಹಳ ಶ್ರೇಷ್ಠವಾದ ಜನ್ಮ. ಇದನ್ನ ಒಂದಿಷ್ಟು ಸದ್ದ ವಿಚಾರಗಳಿಗಾಗಿ ಬಳಸಿಕೊಳ್ಳಬೇಕು. ಒಂದ್ ಬಾರಿ ಆಶ್ರಮದಲ್ಲಿ, ಕಾಡಿನ ಮಧ್ಯೆ ಒಂದು ಆಶ್ರಮ ಇತ್ತು. ಆ ಆಶ್ರಮದಲ್ಲಿ ಗುರುಗಳು ಮುಂದ್ಗಡೆ ಕುತ್ಕೊಂಡಿದ್ರು, ಗಿಡದ ಕೆಳಗಡೆ ಗುರುಗಳು ಒಂದು ಕಲ್ಲು ಬಂಡೆ ಮೇಲೆ ಕುತ್ಕೊಂಡಿದ್ರು. ಕುತ್ಕೊಂಡು ಶಿಷ್ಯರಿಗೆ ಪಾಠ ಮಾಡ್ತಾ ಇದ್ರು. 4-5 ಜನ ಶಿಷ್ಯರಿದ್ರು. ಅವ್ರು ಹೇಳ್ತಾ ಇದ್ರು ಗುರುಗಳು, ಮನುಷ್ಯ ಜನ್ಮಕ್ಕಿಂತ ಮತ್ತೊಂದು ಶ್ರೇಷ್ಠವಾದ ಜನ್ಮ ಭೂಮಿಯಲ್ಲಿ ಇಲ್ಲ ಅಂತ ಶಿಷ್ಯರಿಗೆ ಹೇಳ್ತಾ ಇದ್ರು. ಈ ಮಾತನ್ನ ಕೇಳಿಸ್ಕೊಂಡ ಅಲ್ಲೇ ಪಕ್ಕದಲ್ಲಿ ಒಂದು ನಾಯಿ ನಿಂತಿತ್ತು. ಓಡ್ಕೋತ ನಾಯಿ ಬಂತು. ಗುರುಗಳಿಗೆ ಕೇಳ್ತು ನಾಯಿ, ಅಲ್ರಿ ಗುರುಗಳ, ಎಲ್ಲರಿಗಿಂತ ಶ್ರೇಷ್ಠವಾದ ಪ್ರಾಣಿ ಅಂತ ಮನುಷ್ಯ ಅಂತ ನೀವು ಹೇಳ್ತಿದ್ದೀರಿ, ಮನುಷ್ಯ ಹೆಂಗ ಶ್ರೇಷ್ಠ ಕಂಡ್ರಿ? ಮನುಷ್ಯ ವಿಶ್ವಾಸಘಾತಕ ಪ್ರಾಣಿ. ನಾನ್ ಎಷ್ಟು ವಿಶ್ವಾಸವಂತ ಅಂತಂದ್ರೆ, ಒಂದು ರೊಟ್ಟಿಯನ್ನ ಯಾರಾದರೂ ಹಾಕಿದರೆ ನನ್ನ ಜೀವನ ಪೂರ್ತಿ ಅವರ ಮನೆಯನ್ನ ಕಾದು ಬಿಡುತ್ತೇನೆ. ನನ್ನಂತ ವಿಶ್ವಾಸದ ಪ್ರಾಣಿ ಮತ್ತೊಂದಿಲ್ಲ. ನೀವು ರೊಟ್ಟಿ ಹಾಕಿದವ್ರ ಬೆನ್ನಿಗೆ ಚೂರಿ ಹಾಕವ್ರ ಮನುಷ್ಯರೆಲ್ಲ ನೀವ್ಯಾಂಗ ಶ್ರೇಷ್ಠ ಆಗ್ತೀರಿ? ನಾ ಶ್ರೇಷ್ಠ ಅಂತ ನಾಯಿ ಹೇಳಿದ್ರು. ಅವಾಗ ಆ ಮಾತು ಕೇಳಿಸ್ಕೊಂಡ ಅಲ್ಲೇ ಪಕ್ಕದಲ್ಲಿ ಒಂದು ನಿಂತಿತ್ತು. ಏನು ಆಕಳ ನಿಂತಿತ್ತು, ಗೋಮಾತೆ ನಿಂತಿತ್ತು. ಅವಳು ಬಂದು ತಿಳಿಸ್ಕೊಂಡು ಅವಳು ಅಂದ್ಲು, ಅಲ್ರಿ ಗುರುಗಳ, ನೀವು ₹1 ಕೊಟ್ಟದ್ದು ಊರೆಲ್ಲ ಡಂಗ್ರ ಸಾರಿಸ್ಕೊತ ಹೋಗವ್ರು. ಆದ್ರ ನಾನು ಹಸಿ ಹುಲ್ಲು, ಒಣ ಹುಲ್ಲು, ಮುಸ್ರಿ ನೀರು ಕುಡಿದ ಅಮೃತದಂತ ಹಾಲು ಕೊಡ್ತಾನ ನಿಮಗ. 1 ದಿವಸ ನಾ ಕೊಟ್ಟನಂತ ಅಹಂಕಾರದಿಂದ ಹೇಳ್ಕೊಳ್ಳಂಗಿಲ್ಲ. ಮತ್ತೆ ನಿಮಗಿಂತ ನಾನು ಶ್ರೇಷ್ಠ ಅಂತ ಆಕಳ ಹೇಳಿತು. ಈ ಮಾತನ್ನು ಮ್ಯಾಲೊಂದು ಗೊತ್ತಿತ್ತು. ಏನು?
ಕೋಗಿಲೆ ಕೊಟ್ಟಿತ್ತು. ಅದು ಬಂತು ಕೆಳಗಡೆ. ಗುರುಗಳೇ, ಮನುಷ್ಯ ಶ್ರೇಷ್ಠ ಅಂತ ನೀವು ಹೇಳಕ್ ಹೊಂತೀರಿ ಕರೆ, ಆದ್ರ ನೀವು ರೊಕ್ಕಕ್ಕಾಗಿ ಹಾಡೋರು, ನೀವು ರೊಕ್ಕಕ್ಕಾಗಿ ಬಾರ್ಸೋರು. ಆದ್ರ ನಾ ಹಾಡ್ತಾನ ಎಲ್ಲರೂ ಕೇಳುವಂಗ ಹಾಡ್ತಾನ, ಬರೀ ಮನುಷ್ಯರ ಕೇಳುವಂಗಲ್ಲ, ಭಗವಂತ ಕೇಳುವಂಗ ಹಾಡ್ತಾನ. ಎಂದು ರೊಕ್ಕಕ್ಕಾಗಿ ಹಾಡಿದವನಲ್ಲ ನಾನು, ನಿಮಗಿಂತ ನಾನು ಶ್ರೇಷ್ಠ ಅಂತ ಕೋಗಿಲೆ ಹೇಳಿತು ಮಾತ. ಕೋಗಿಲೆ ಮಾತನಾಡಿತು. ಇದನ್ನು ಗಮನಿಸ್ತಾ ಇದ್ರು ಗುರುಗಳು. ಸೂಕ್ಷ್ಮವಾಗಿ ಗಮನಿಸುವಾಗ ಮತ್ತೊಬ್ಬ ಹಾರ್ಕೋತ ಬಂದ. ಯಾರು ಅಂದ್ರೆ ಕಾಗೆ ಬಂತು. ಕಾಗೆ ಬಂದು ಹೇಳಿತು, ಅಲ್ಲ ಗುರುಗಳೇ, ಎಲ್ಲರೂ ನೋಡಿದ್ರ ನಾನು ಎದುರಾಗೋ ಕಡಿಮೆ ಇಲ್ಲ, ನಾನು ಶ್ರೇಷ್ಠ ಆದವ. ಹಂಗಂದ್ರ ಮನುಷ್ಯರು ನೀವು ವಸುದೈವ ಕುಟುಂಬಕಂ ಅಂತ ಬಾಯಿಗೆ ಹೇಳ್ತೀರಿ ಅಷ್ಟ. ಯಾರ ನೀವು ಊಟ ಮಾಡಾಗ ಬಂದ್ರ ತಾಟ ಮಗ್ಗಲಿಟ್ಟು ಮುಚ್ಚಿಟ್ಕೊಂಡು ತಿನ್ನೋ ಗುಣ ನಿಂಬುದೈತಿ. ಆದ್ರ ಒಂದ್ ಅಗಳು ಕಂಡರೆ ಇಡೀ ನನ್ನ ಬಳಗವನ್ನ ಕರೆದು ಉಣ್ಣುತ್ತೇನೆ, ನಾನು ನಿಮಗಿಂತ ಶ್ರೇಷ್ಠ ಅಂತ ಹೇಳ್ತಾರೆ. ಅವಾಗ ಗುರುಗಳೆಲ್ಲ ಕೇಳಿಸ್ಕೊಂಡಿದ್ರು ಎಲ್ಲಾ ಪ್ರಾಣಿಗಳದ್ದು. ಕೊನೆಗೆ ಜಡ್ಜ್ಮೆಂಟ್ ಕೊಡ್ಬೇಕಲ್ಲ. ಅವಾಗ ಗುರುಗಳು ಹೇಳ್ತಾರ, ಹೌದಪ್ಪ, ನೀವು ಹೇಳುದ್ರಾಗ ಏನೂ ತಪ್ಪಿಲ್ಲ. ಇವು ಏನೇನು ಗುಣಗಳನ್ನ ಹೇಳಿದ್ದೀರಿ, ಆ ಎಲ್ಲ ಗುಣಗಳಲ್ಲಿಯೂ ನೀವು ಶ್ರೇಷ್ಠರೇ ಇದ್ದೀರಿ, ಮನುಷ್ಯರಿಗಿಂತ ನೀವು ಶ್ರೇಷ್ಠರೇ ಇದ್ದೀರಿ. ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಮನುಷ್ಯನಿಗೆ ಇನ್ನೊಂದು ವಿಶೇಷವಾದ ಗುಣ ಇದೆ, ಅದು ನಿಮಗಿಲ್ಲ. ಮನುಷ್ಯ ಕೇವಲ ಒಂದು ಪ್ರಾಣಿಯಾಗಿ ಹುಟ್ಟಿದ, ಆದರೆ ಅವನೊಳಗೆ ಶಕ್ತಿ ಎಂತದ್ದಿದೆ ಅಂತಂದರೆ ಭಗವಂತನಾಗುವ ಶಕ್ತಿ ಅವನಿಗೆ ಮಾತ್ರ ಇದೆ, ಆ ಶಕ್ತಿ ನಿಮಗಿಲ್ಲ. ಅದಕ್ಕೋಸ್ಕರ ಪ್ರಾಣಿಯಾಗಿ ಹುಟ್ಟಿದ ಮನುಷ್ಯ ಭಗವಂತನಾಗಿ ಬದಲಾಗುವ ಶಕ್ತಿಯ ಗುಣ ಇದೆಯಲ್ಲ, ಅದಕ್ಕೋಸ್ಕರ ಮನುಷ್ಯ ಶ್ರೇಷ್ಠ ಅಂತ ಗುರುಗಳು ವಿಚಾರ ಮಾಡಿ ನೋಡಿ. ಎಲ್ಲರೂ ಯೋಗಿಗಳು, ಈ ನಾಡಿನಲ್ಲಿ ಹುಟ್ಟಿದವರು, ತಾಯಿಯ ಗರ್ಭದಿಂದಲೇ ಬಂದವರು. ಅಣ್ಣ ಬಸವಣ್ಣ ಬಂದ, ಆದರೆ ಜಗತ್ತನ್ನ ಬೆಳಗಿದ, ಜಗತ್ತಿನ ಕಣ್ಮಣಿಯಾದ, ಇವತ್ತು ನಮಗೆಲ್ಲರಿಗೂ ಆರಾಧ್ಯ ದೈವನಾಗಿ ಹೋದ. ಒಂದಿಷ್ಟು ಮನುಷ್ಯ ಕಲಿಯಬೇಕಲ್ಲ, ಅದನ್ನ ಅರ್ಥ ಮಾಡಿ ಸಾಗಬೇಕು. ಈ ದೇಹ ಒಂದು ದಿನ ಬಿದ್ದೇ ಹೋಗುವುದು, ಇದು ಶಾಶ್ವತವಾದದ್ದಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಹುಟ್ಟಿದ ಪ್ರತಿಯೊಂದು ವಸ್ತು ಭೂಮಿಯ ಮೇಲೆ ಇರುವುದೆಲ್ಲವೂ ಸಾಯಲೇಬೇಕು. ಯಾವುದು ಹುಟ್ಟಿದೆಯೋ ಅದು ಸಾಯಲೇಬೇಕು, ಶಾಶ್ವತವಾದದ್ದಲ್ಲ. ಮತ್ತೆ ನಿಮ್ ಊರಾಗ ಹಿಂದೆ ಹುಟ್ಟಿದವ್ರೆಲ್ಲ ಈಗ ಇದ್ರಂತ ಇಲ್ಲಿ ಜಾಗ ಇರ್ತಿತ್ತನ? ಹಿಂದ ಹುಟ್ಟಿದವ್ರೆಲ್ಲರೂ ಹೋಗ್ಯಾರ ಅಂತೇಳಿ ನಮಗ ಕುಂಡ್ರಾಕ ಜಾಗ ಸಿಕ್ಕತ್ತೆ. ಮತ್ತೆ ನಾವು ಒಂದು ದಿನ ಹೋಗವರ ಇದ್ದೀವಿ. ಹೋಗುವ ಮೊದಲು ಭಗವಂತನನ್ನ ಒಂದಿಷ್ಟು ತುಂಬಿಕೊಳ್ಳಬೇಕು, ಒಂದಿಷ್ಟು ದಾನವನ್ನ ಕೊಟ್ಟು ಹೋಗಬೇಕು, ಅರಿಯಬೇಕು, ಜೀವನವನ್ನ ಅರಿಯಬೇಕು. ಒಂದ್ ಊರಾಗ ಒಬ್ಬ ಶ್ರೀಮಂತ ಇದ್ದ. ಅವನಿಗೆ ಅನ್ನಿಸ್ತು, ನಾನು 40 ಕೋಟಿಯನ್ನ ಗಳಿಸ್ಬೇಕು ಅಂತ ಆತನಿಗೆ ಅನ್ನಿಸ್ತು. ಆತ 40 ಕೋಟಿ ಗಳಿಸಾಕ ನಿಂತ. ಈ ಶಿವಲಿಂಗೇಶ್ವರ ಜಾತ್ರಾ ಕಮಿಟಿ ಅವ್ರ ಮನೆಗೆ ಹೋದ್ರು. ಇಲ್ಲಪ್ಪ, ಜಾತ್ರೆ ಮಾಡಾಕತ್ತೀವಿ, ಒಂದ್ ಇಷ್ಟ ಏನಾರ ಕಾಣಿಕ ಕೊಡ್ತೀಯನ್ನ ಅಂತ ಕೇಳಿದ್ರು. 1 ರೂಪಾಯಿ ಕೇಳಬೇಡ್ರಿ, 40 ಕೋಟಿ ಗಳಿಸಾಕ ನಿಂತನ, ಗಳಿಸಿದ ಮೇಲಕ್ಕ ಮುಂದಿನ ವಿಚಾರ ಅಂದ್ಬಿಟ್ಟ. ಗಳಿಸಿದ ಮೇಲಕ್ಕ ಮುಂದಿನ ವಿಚಾರ. ಪೂರಾ ಸಾವುಕಾರ ಇದ್ದ ಕರೆ, ಅದ್ರ 40 ಕೋಟಿ ಹುಚ್ಚು ತೆಲೆಗೆ ಏರಿಬಿಟ್ಟು ಯಾರಿಗೂ 10 ರೂಪಾಯಿ ಕೊಡ್ತಿದ್ದಿಲ್ಲ. ಮನೆಗೆ ಬಂದವರಿಗೆ ಒಂದು ರೊಟ್ಟಿ ಹಿಡಿ ಅಂತಿದ್ದಿಲ್ಲ. ಕೊಟ್ಟರ ತಟ್ಟಣ ರೊಟ್ಟಿ ಖಾಲಿ ಆಗಿತ್ತು ಅಂತ ಗಳಿಸಿದ ಹಗಲು ರಾತ್ರಿ ಎನ್ನದೆ ಗಳಿಸಿ ಇಟ್ಟ ಟೆಸರಿಯಾಗ. ಆ ಟೆಸರಿ ತೆಗೆದ್ ನೋಡಿದ 40 ಕೋಟಿ ಆಗಿತ್ತು. ಆನಂದಿಸಿದ, ಖುಷಿಪಟ್ಟ. ಅಷ್ಟೊತ್ತೊಳಗೆ ಮತ್ತೊಬ್ಬ ಬಂದ. ಯಾರು? ಯಮ ಬಂದ ಹೇಳಿದ, ಇಲ್ಲ, ನಿಂದ ಡೇಟು ಟೈಮು 2 ಮುಗದೈತಿ, ಹೋಗೋಣ ನಡಿ ಅಂದ. ಇವಂದ, ಅಲ್ಲೋಪ, ಬಾಯಾಗ ಒಂದ್ ಕಡ್ಡಿ ಹಾಕಲ್ದಂಗ 40 ಕೋಟಿ ಗಳಿಸಿನಿ, ಅವ್ರಿಗೆ ಇವ್ರಿಗೆ ಕೊಟ್ಟರ ಅಕ್ಕತಿ ಅಂತ ಹೇಳಿ ಇಷ್ಟು ಗಳಿಸಿನಿ.
ರಗಡ ಜಾತ್ರೆನವ್ರು ಬರ್ತಿದ್ರು, ಆದ್ರ ಪಟ್ಟೆ ಬರ್ಸ್ತಿದ್ದಿಲ್ಲ. ಅವ್ರಿಗೆ ಗೊತ್ತಾಗಿತ್ತ ಒಂದ್ 4 ಸಾರಿ ನಮ್ಮ ಮನಿಗೆ ಕೇಳಾಕ ಬಂದಿದ್ರು, 5ನೇ ಸಾರಿ ಕೇಳೋದ ಬಿಟ್ಬಿಟ್ರು. ಮುಂದಿನ ಮನಿಗೆ ಹೋಗಾಕತ್ತೀರಿ, ನೀವು ಕೊಡಂಗೆ ಇಲ್ಲ ಅಂತ ಮುಂದಿನ ಮನಿಗೆ ಹೊಂಟ್ರು. ಅಷ್ಟ ಕಷ್ಟಪಟ್ಟು ಗಳಿಸಿ ಬಿಟ್ಟ ನನ್ನ 40 ಕೋಟಿ. ಮತ್ ಇದನ್ನ ಬಿಟ್ಟು ಹೆಂಗ ಬರ್ಲಿ ಅಂತ ನಾವು ನೀವು ಯಮ ಅಂದ, ಡೇಟ್ ಟು ಟೈಮ್ ಮುಗ್ದೈತಿ, ಬೇಕಾದ್ರೆ ಇದೊಂದು ಲಿಸ್ಟ್ ತಗೊಂಡು ಬಂದ ನೋಡು. ಈ ಲಿಸ್ಟ್ನ್ಯಾಗ ಮೊದಲು ನಿಂದ ಹೆಸರೈತಿ, ಮ್ಯಾಲಿನಿಂದ ನೋಡು ನಿಂದ ಮೊದಲ ಹೆಸರೈತಿ. ಮತ್ತ ಲಿಸ್ಟ್ ಪ್ರಕಾರ ನಾ ಕರ್ಕೊಂಡು ಹೋಗಾಕ್ ಬಂದ, ನಂದು ಏನು ತಪ್ಪಿಲ್ಲ, ಹೋಗೋಣ ಬಾ, ನಿಂದ ಪಾಳೆ ಬಂದೈತಿ. ಅವ ಅಂದ, ಇಲ್ಲೊಪ್ಪ ಇದನ್ನ ಬಿಟ್ಟು ಬರಾಕ್ ಆಗಂಗಿಲ್ಲ, ಇದ್ರಾಗ ಒಂದಿಷ್ಟು ಅರ್ಧ ನಿನಗ್ ಕೊಟ್ಟು ಬಿಡುತ್ತಾನೆ. ಈ ಬಾಳ ಗಳಿಸಿದವ್ರಿಗೆ ಒಂದು ತಿಳಿಯಾಗಿರ್ತೈತಿ, ಲಂಚ ಕೊಟ್ರ ಎಲ್ಲಾ ಕೆಲಸ ಅಕ್ಕವ ಅನ್ನೋದು ತಿಳಿಯಾಗಿರ್ತೈತಿ. ಹಂಗ ದೇವ್ರಿಗೆ ಲಂಚ ಕೊಡ್ತಾನ ಅಂತ ಒಂದಿಷ್ಟು ಅರ್ಧ ಕೊಟ್ಟು ಬಿಡ್ತಾನೆ, 20 ಕೋಟಿ. ಮತ್ ಏನಾರ ಮಾಡಿ ನನ್ನ ಬಿಡ್ಲ ಅಂದ. ಅವಂದ, ನಿನ್ನ ನೋಟು ಇಲ್ಲೇ ಅಮೇರಿಕಾ, ಫ್ರಾನ್ಸ್, ಬ್ರಿಟನ್ದಾಗ ನಡೆಯಂಗಿಲ್ಲ. ಕಾಂತಿ ಮುತ್ತ ನೋಟ್ ನಡೀತೈತಿ ಅಮೇರಿಕಾ, ಬ್ರಿಟನ್, ಫ್ರಾನ್ಸ್ ಇಲ್ಲೇ ನಡೆಯಂಗಿಲ್ಲ. ಇನ್ನ ನನ್ನ ಸ್ವರ್ಗದಾಗ ನಿನ್ನ ನೋಟ್ ಏನ ನಡೆಯುತ್ತದೆ, ನಾನು ಕರೆದುಕೊಂಡು ಹೋಗುತ್ತೇನೆ. ಮತ್ತೆ ಇಲ್ಲಿ ಅಮೇರಿಕಾ, ಬ್ರಿಟನ್, ಫ್ರಾನ್ಸ್ ತಾಗಿದ್ ನಡೆಯಂಗಿಲ್ರಿ. ಅಲ್ಲಿಗೆ ಹೊಕ್ಕಾರಲ್ಲ ನಮ್ಮ ಊರನವರು, ನಮ್ಮ ರಾಜ್ಯದವರು ಅಂತ ಕೇಳಿದ್ರ, ಏರ್ಪೋರ್ಟ್ನ್ಯಾಗ ಒಂದು ಮನಿ ಎಕ್ಸ್ಚೇಂಜ್ ಆಫೀಸ್ ಅಂತ ಇರ್ತೈತಿ. ಅಲ್ಲಿ ಹೋಗಿ ಗಾಂಧಿ ಮುತ್ತನ ರೊಕ್ಕ ಕೊಡೋದು, ಆ ದೇಶದ ಕರೆನ್ಸಿ ಕೊಡ್ತಾರೆ. ಅವನು ತಗೊಂಡ್ ಆ ದೇಶದ ಸುತ್ತಾಡ್ಕೊಂಡು ಬರೋದು. ಭೂಮಿ ಮ್ಯಾಲೂ ಒಂದಿಷ್ಟು ಅಂತ ಅದಾವ ಎಕ್ಸ್ಚೇಂಜ್ ಆಫೀಸ್ಗಳು. ಎದರ ಮಧ್ಯೆ ಭೂಮಿ ಮತ್ತು ಸ್ವರ್ಗದ ಮಧ್ಯೆ, ದೇವಲೋಕದ ಮಧ್ಯೆ ಒಂದಿಷ್ಟು ಎಕ್ಸ್ಚೇಂಜ್ ಆಫೀಸ್ಗಳಿದಾವೆ. ಅಲ್ಲಿ ಹೋಗಿ ನಮ್ಮ ರೊಕ್ಕ ಡಿಪಾಸಿಟ್ ಇಡಬೇಕು, ಅದು ಸ್ವರ್ಗದಾಗ ಪುಣ್ಯ ಆಗಿ ಬದಲಾಗತ್ತೆ. ಅವು ಯಾವ ಅಂತಂದ್ರೆ ಎಕ್ಸ್ಚೇಂಜ್ ಆಫೀಸ್ಗಳು ಈ ಶಿವಲಿಂಗೇಶ್ವರ ಮಠದಂತ ಎಕ್ಸ್ಚೇಂಜ್ ಆಫೀಸ್ಗಳಿದಾವ. ಒಂದಿಷ್ಟು ಹೋಗಿ ಡಿಪಾಸಿಟ್ ಇಟ್ಟಿಡ್ಬೇಕು, ಅದು ಪುಣ್ಯದ ಗಂಟಾಗಿ ಸ್ವರ್ಗದಲ್ಲಿ ಬದಲಾಗುತ್ತೆ. ಪುಣ್ಯದ ಗಂಟಾಗಿ ಸ್ವರ್ಗ. ಹಂಗ ಅವ ಹೇಳಿದ ಯಮಗ, ಇಲ್ಲೋ ಮತ್ತ ಇಲ್ಲಿ ಬಂದಿ ಮತ್ ಕರ್ಕೊಂಡ್ ಹೋಗಬೇಕು, ನೀ 20 ಕೋಟಿ ಕೊಟ್ಟರು ಆಳಂಗಿಲ್ಲ ಅಂತ. ನಮ್ಗೆ ಚಿಂತೆ ಚಾಲು ಆಯ್ತು, ಇನ್ನೇನು ಬಿಡಂಗ ಕಾಣಂಗಿಲ್ಲ ನನ್ನ. ಮತ್ತ ಬರೋದ ಬಂದಿ ಬಿಸಿಲಾಗ ದನದ ಬಂದಿ ಯಾವತ್ತು ಬಿಡ್ತೇನೆ. ಒಳಗ್ ಹೋಗಿ ಒಂದಿಷ್ಟು ಮಜ್ಜಿಗೆ ತರ್ತಾನ, ನೀವೊಂದ್ ಲೋಟ ನಾವೊಂದ್ ಲೋಟ ಮಜ್ಜಿಗೆ ಕುಡಿದು ಹೋಗೋಣ, ಒಳಗ್ ಕರ್ಕೊಂಡ ಹೋಗೋಣ, ಮಜ್ಜಿಗೆ ಕುಡಿದು ಹೋಗೋಣ ಒಳ ಅಂತ. ಅವ ಯಮ್ಮ ಅಂದ, ಪಾಪ ಇಟ್ಟು ಕೇಳ್ಕೊಳಕತ್ತಾನ, ಮಜ್ಜಿಗೆ ಕುಡಿದು ಹೋಗೋದ್ರಾಗ ಏನೈತಿ, ಹೋಗಿ ತಗೊಂಡ ಬಾ, ಕುಡಿದು ಹೋಗೋಣ ಅಂತಂದ. ಇವ್ ಒಳಗ್ ಹೋದ. ಈ ಗಳಸು ಹುಚ್ಚಿದ್ದವ್ರಿಗೆ ನಿದ್ದೆ ಹತ್ತಿರಂಗಿಲ್ರಿ. ಒಳಗ್ ಹೋದ, ಮಜ್ಜಿಗೆ ಮಾಡಿದ, ಅವಂಗೊಂದ್ ಲೋಟ ಇವಂಗೊಂದ್ ಲೋಟ ತಗೊಂಡ. ಆ ಯಮಕ್ ಕೊಡೋ ಲೋಟದಾಗ 10 ನಿದ್ದೆಗಳಿಗೆ ಅರದ್ ಹಾಕಿ ಹೊರಗ ಕಟ್ಟಿ ಮೇಲೆ ಯಮ ಕೂತಿದ್ದ, ತಂದು ಕೊಟ್ಟ, ಕುಡಿ ಅಂತ. ತಾವೊಂದು ಗ್ಲಾಸ್ ಕುಡದ. ಯಮ ಇನ್ನೇನು ಕುಡದ ಗ್ಲಾಸ್ ಇಡಬೇಕು ಅನ್ನೋಟಾಗೆ ನಿದ್ದೆ ತಗೊಂಡ್ಬಿಡ್ತು. ಒಂದ ಗುಳಿಗೆ ತಗೊಂಡ್ರ ನಿದ್ದೆ ತಗೋತತಿ, ಮತ್ತೆ 10 ಗುಳಿಗೆ ಹಾಕಿಬಿಟ್ಟಾನ. ಯಮದ ನಿದ್ದೆ ತಗೋತು, ಜೋರ್ ನಿದ್ದೆ ಚಾಲು ಮಾಡಿಬಿಟ್ಟ. ಅವ್ ಮಕ್ಕೊಂಡ. ಒಂದ್ ಲಿಸ್ಟ್ ತಂದಿದ್ಲ, ಅದನ್ನ ತಗೊಂಡ ಮಕ್ಕೊಂಡ. ಮ್ಯಾಲ ತನ್ನ ಹೆಸರಿಕ್ಲ, ಅದನ್ನ ಘಾಟ್ ಹಾಕಿದ. ಘಾಟ್ ಹಾಕಿ ಅದನ್ನ ಅದಕ್ಕಟ್ಟು ವೈಟ್ನರ್ ಹಚ್ಚಿದ, ಬೆಳಿದೇನೋ ಹಚ್ಚಿದ. ಹಚ್ಚಿ ಕೆಳಗ ತನ್ನ ಹೆಸರು ಬರೋದ, ಲಾಸ್ಟ್ ಎಲ್ಲಾರ್ಕಿಂತ ಲಾಸ್ಟ್ ತನ್ನ ಹೆಸರು ಬರೋದು. ಯಮ ಒಂದ್ 7-8 ತಾಸು ನಿದ್ದೆ ಮಾಡಿದ. ನಿದ್ದೆ ಮಾಡಿ ಕಣ್ಣು ಒರೆಸ್ಕೊತ ಯಮ ಎದ್ದ ತಕ್ಷಣ ಯಮಗ ಆನಂದ ಆಗಿತ್ತು. ಯಮ ಇವನ್ ಕರೆದು ಹೇಳಿದ, ನನ್ನ ಜೀವನ ಪೂರ್ತಿ ಕೇವಲ ಅವ್ರನ್ನ ತಗೊಂಡು ಹೋಗುದು, ಇವ್ರನ್ನ ತಗೊಂಡು ಹೋಗೋದ್ರಾಗ ಬದುಕಾಗಿತ್ತಪ್ಪ. ಇಂಥ ಅಮೃತದಂತ ನಿದ್ದೆ ನನ್ನ ಜೀವಮಾನದಾಗ ನಾನು ಮಾಡಿದ್ದಿಲ್ಲ. ಅಂತ ನಿದ್ದೆಯನ್ನ ಕೇವಲ ನಿನ್ನ ಮಜ್ಜಿಗೆಯಿಂದ ಕರುಣಿಸಿ ಬಿಟ್ಟು ನಿನಗೊಂದು ಧನ್ಯವಾದ ಅಂತ ಯಮ ಹೇಳಿದ. ಹೇಳಿದ ತಕ್ಷಣ ನಾನು ಮಕ್ಕೊಂಡು ಎಳ್ಳುವಾಗ ಇನ್ನೊಂದು ವಿಚಾರ ಮಾಡ್ಕೊಂಡು ಎದ್ದನ. ಏನು ವಿಚಾರ ಮಾಡೀನಿ ಅಂತಂದ್ರ, ಇಷ್ಟೆಲ್ಲ ನಿದ್ದೆ, ಒಳ್ಳೆ ನಿದ್ದೆ ನನಗ್ ಕೊಟ್ಟಿಯ. ಇವತ್ತ ನಾನೊಂದು ನಿರ್ಧಾರ ಬಂದನ. ಏನಂತಂದ್ರ, ನನ್ನ ಜೀವಮಾನದಾಗ ನಾನು ನನ್ನ ರೇಖೆ ಬಿಟ್ಟು ದಾಟಿದವನಲ್ಲ. ಆದ್ರೆ ದಿವಸ ಮ್ಯಾಲಿನಿಂದ ಒಯ್ತಿದ್ನಿ, ಇವತ್ತು ಕೆಳಗಿನಿಂದ ಒಯ್ಬೇಕು ಅಂತ ನಾನು ನಿರ್ಧಾರ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೇಕು. ಹಂಗೆ ಜೀವನ ನೀರ ಮೇಲಿನ ಗುಳ್ಳೆ ನಿಜವಲ್ಲವೋ ಹರಿಗೆ. ಈ ಬದುಕು ಇರುವಷ್ಟು ದಿನ ಒಂದಿಷ್ಟು ದೇವ ಚಿಂತನೆಗಾಗಿ,
ಒಂದಿಷ್ಟು ಮಹಾತ್ಮರ ನುಡಿಯನ್ನ ಕೇಳುವುದಕ್ಕಾಗಿ, ಒಂದಿಷ್ಟು ಪರೋಪಕಾರದ ಕಾರ್ಯಕ್ಕಾಗಿ ಮಾಡಬೇಕಲ್ಲ ಜೀವನವನ್ನ. ಆ ರೀತಿ ನಮ್ಮ ನಿಮ್ಮ ಜೀವನವನ್ನ ಆ ದೇವ ಚಿಂತನೆಗಾಗಿ, ಸದ್ಗುರುಗಳ ಆರಾಧನೆಗಾಗಿ, ಒಳ್ಳೆಯ ಪ್ರವಚನವನ್ನ ಕೇಳುವುದಕ್ಕಾಗಿ ನಾವೆಲ್ಲರೂ ಈ ಮನುಷ್ಯ ಜೀವನವನ್ನ ಸದ್ವಿಚಾರಕ್ಕಾಗಿ ಬಳಸಿಕೊಳ್ಳೋಣ. ಆಗ ಮಾತ್ರ ದೇವ ಮೆಚ್ಚುತ್ತಾನೆ. ತನಗೆ ಬೇಕೆಂದು ಹಿಡಿದು ಎತ್ತಿಕೊಳ್ಳುವಂತಿರಬೇಕು, ಹಂಗ ಬದುಕಬೇಕು. ದೇವರ ಅಪೇಕ್ಷೆ ಪಡಬೇಕ, ಇವು ನನಗ ಬೇಕು ಅಂತ ದೇವರ ಅಪೇಕ್ಷೆ ಪಡಬೇಕು, ಹಂಗ ಬದುಕಬೇಕು ಅಂತ ಹೇಳ್ತಾ ಪರಮ ಪೂಜ್ಯ ಗುರುದೇವರ ಪವಿತ್ರ ಪಾದಗಳಿಗೆ ನನ್ನೆರಡು ನುಡಿ ಮುಕ್ತುಗಳನ್ನ ಅರ್ಪಿಸಿ ತಮ್ಮೆಲ್ಲರಿಗೂ ಶರಣು.